ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಸಂದೇಶಕ್ಕಾಗಿ ಸಮಯನ ಅವರಿಗೆ ಒಪ್ಪಿಸಿಕೊಡೋಣ. ಓಕೆ. ಹಲೋ. ಸೇರಿ ಬಂದಂಥ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಇದುವರೆಗೂ ಒಳ್ಳೆ ಹಾಡುಗಳನ್ನು ಹಾಡಿದಂಥ ಪ್ರತಿಯೊಬ್ಬರಿಗೂ ವಂದನೆಗಳು. ಮುಖ್ಯವಾಗಿ ಲಾಸ್ಟಲ್ಲಿ ಹೇಳಿರುವಂಥ ಆರ್ಯನ್ಗೂ ಸಹ ವಂದನೆಗಳು. ದ ಹೋಲಿ ಬುಕ್, ಅದರಲ್ಲಿರುವಂಥ 66 ಪುಸ್ತಕಗಳನ್ನು ಒಂದು ಹಾಡಿನ ರೂಪದಲ್ಲಿ ಹೇಳಿ, ದುಃಖದಲ್ಲಿ ಸಂಕಟದಲ್ಲಿರುವಾಗ ಬೈಬಲ್ ಸತ್ಯವೇದ ನಮಗೆ ಸಹಾಯವನ್ನಾಗಿರುತ್ತೆ ಎಂಬುದಾಗಿ ಇಂಗ್ಲೀಷಲ್ಲಿ ಹಾಡಿದ್ದಾನೆ. ಅದಕ್ಕಾಗಿ ಥ್ಯಾಂಕ್ ಯು ಒನ್ಸ್ ಅಗೈನ್. ಈ ಸಮಯದಲ್ಲಿ ಪ್ರಿಯರೇ, ದಯಮಾಡಿ ಎಲ್ಲರೂ ಸಹ ಸೆಟ್ ಆಗಿ ಬಿಕಾಸ್ ಮಾತಾಡ್ಬೋದಾ? ಓಕೆ, ಫೈನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಸಮಯದಲ್ಲಿ ಪ್ರಿಯರೇ, ದೇವರು ಕೊಟ್ಟಿರುವಂಥ ಅಮೂಲ್ಯವಾದಂಥ ಅವಕಾಶವಿದು. ಬೆಳಿಗ್ಗೆ ಮಾರ್ನಿಂಗ್ ಸೆಷನಲ್ಲಿ ರಾಮ ಅಂಕಲ್ ಅವರ ಲಾಸ್ಟಲ್ಲಿ ಹೇಳಿರುವಂಥ ಕೆಲವು ಮಾತುಗಳನ್ನು ನಾವು ಕೇಳಿದ್ದೇವೆ. ಅದು ಅಂತರಾಳದಿಂದ ಬಂದಂಥ ಮಾತುಗಳು, ಸತ್ಯವಾದ ಮಾತುಗಳು, ನಿಜವಾದ ಮಾತುಗಳು, ನಿಸ್ವಾರ್ಥವಾದಂಥ ಮಾತುಗಳು. ಅದರಲ್ಲಿ ಯಾವುದೇ ರೀತಿಯಂಥ ಸ್ವಾರ್ಥವಿಲ್ಲ. ಹಾಗಾಗಿ ಈ ವೇದಿಕೆ, ಈ ಸ್ಥಳ, ಈ ಜಾಗ ಏನಾದರೂ ಇದೆಯೋ, ಇದು ನಮ್ಮೆಲ್ಲರಿಗೂ ಅನುಕೂಲಗಳನ್ನು ಮಾಡಿಕೊಡುವಂಥ ಸ್ಥಳವಾಗಿದೆ. ಪ್ಲೀಸ್ ಡೋಂಟ್ ಮಿಸ್ಯೂಸ್ ದಿಸ್ ಸ್ಟೇಜ್. ಯಾಕೆಂತಂದರೆ ನಾವು ಕೂಡ ತುಂಬ ಸೆಮಿನಾರ್ಸ್ಗೆ ಹೋಗಿದ್ವಿ, ನೋಡಿದ್ದೀವಿ. ನಮ್ಮ ಜೊತೆ ಇರುವಂಥ ಹುಡುಗರು ಸೆಮಿನಾರ್ ಹೆಸರಲ್ಲಿ ಊರುಗಳನ್ನು ಬಿಟ್ಟು ಬರ್ತಿದ್ರು, ಮನೆ ಬಿಟ್ಟು ಬರ್ತಿದ್ರು, 4 ದಿನ 3 ದಿನ ಅಂತೇಳಿ. ಬಂದು ಏನು ಮಾಡ್ತಿದ್ರು ಅಂದರೆ, ಲಗೇಜೆಲ್ಲ ರೂಮಲ್ಲಿ ಬಿಸಾಕಿ ಇಲ್ಲಿ ಫ್ರೆಶ್ ಅಪ್ ಆಗೋದು, ಬೆಳಿಗ್ಗೆನೇ ಹೊರಡ್ತಾರೆ. ಎಲ್ಲಿಗೆ? ವಾಕ್ಯ ಕೇಳೋಕ್ಕಲ್ಲ, ಆ ಊರಲ್ಲಿ ಯಾವುದಾದ್ರೆ ನೋಡೋ ಪ್ಲೇಸ್ಗಳಿರ್ತಾವಲ್ಲ, ಆ ಪ್ಲೇಸ್ಗಳನ್ನ ವಿಸಿಟ್ ಮಾಡೋಕ್ಕೆ. ಬೆಳಗ್ಗೆ ಹೋಗ್ತಾರೆ, ಈವ್ನಿಂಗ್ ಮೆಸೇಜಿಗೆ ಬರ್ತಾರೆ. 3 ದಿನ ಇದೇ ಕೆಲಸ, 4 ದಿನ ಇದೇ ಕೆಲಸ. ಎಲ್ಲಿಗೆ ಹೋಗಿದ್ದಪ್ಪ ಅಂತಂದರೆ ಸೆಮಿನಾರ್ಗೆ ಹೋಗಿ ಬಂದೆ ಅಂತ ಹೇಳ್ತಾರೆ. ಅಂಥವರಾಗಿ ನಾವಿರಬಾರದು. ಇದು ಅತ್ಯಮೂಲ್ಯವಾದಂಥ ಸಮಯವಾಗಿರೋದ್ರಿಂದ ಇದಕ್ಕೆ ಮಾನವನ್ನು, ಘನತೆಯನ್ನು, ಗೌರವವನ್ನು ನಾವು ಕೊಡುವರಾಗ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ಹೇಳಲು, ಕೇಳಲು ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ, ನಿಮ್ಮ ಆತ್ಮನ ಮೂಲಕವಾಗಿ ನಮಗೆ ಬೇಕಾಗಿರುವಂಥ ಮಾತುಗಳನ್ನು ನೀವು ನಮಗೆ ತಿಳಿಯಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಸೇರಿರುವಂಥ ಎಲ್ಲ ನಿಮ್ಮ ಮಕ್ಕಳು ಈ ಮಾತುಗಳನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರೂ ಸ್ವಾಮಿ, ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿ ನಮ್ಮನ್ನು ಸರಿ ಮಾಡಿಕೊಂಡವರಾಗಿ ನಿಮ್ಮ ಸೇವೆಯಲ್ಲಿ ಜೀವಿಸುವವರಾಗಿ ನಾವೆಲ್ಲರೂ ಇರುವಂತೆ ನೀವು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯ ಅಂತ ದೇವರೇ, ಆಮೇಲೆ. 5 ನಿಮಿಷ ಕಡಿಮೆ 3:30 ಮಧ್ಯಾಹ್ನ ಒಳ್ಳೆ ಊಟ ತಿಂದಿದ್ದೇವೆ, ಖಾರವಾಗಿ, ರುಚಿಕರವಾಗಿ. ಮಧ್ಯಾಹ್ನ ವಾಕ್ಯ ಹೇಳಬೇಕಂದ್ರೆ ಬೋಧಕರಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾಕೆ? ನಿದ್ದೆ ಮಾಡ್ತಿರ್ತಾರೆ. ಕೆಲವೊಬ್ಬರು ನಿದ್ದೆ ಹೆಂಗೆ ಅಂತಂದರೆ, ಆ ವಾಕ್ಯ ಕೇಳಬೇಕಾದ್ರೆ ತುಂಬ ಸತಿ ನಾವು ತಲೆ ಅಲ್ಲಾಡಿಸ್ತೀವಿ, ಹೌದು ನಿಜ ಅಂತ, ಅಕ್ಸೆಪ್ಟ್ ಮಾಡ್ದಂಗೆ. ಈ ಮಧ್ಯಾಹ್ನದ ಸೆಷನಲ್ಲಿ ಯಾರು ಯಾವ ತಲೆ ಅಲ್ಲಾಡಿಸ್ತಾರೋ ಗೊತ್ತಾಗಲ್ಲ.
ವಾಕ್ಯಕ್ಕೆ ತಲೆ ಅಲ್ಲಾಡಿಸ್ತಿದಾರ, ನಿದ್ದೆಗೆ ತಲೆ ಅಲ್ಲಾಡಿಸ್ತಿದಾರ ಗೊತ್ತಾಗಲ್ಲ. ಇದು ಭಯ. ಹಾಗಾಗಿ ಈ ದಿನ ಭಯ ಇದ್ರೂ ಚಿಂತೆ ಮಾಡದೆ ವಾಕ್ಯವನ್ನು ಹೇಳಬೇಕಾಗಿರುವಂಥ ಜವಾಬ್ದಾರಿ ನನ್ನದು. ವಾಕ್ಯವನ್ನು ಕೇಳಬೇಕಾಗಿರುವಂಥ ಭಾರವು ನಿಮ್ಮದಾಗಿರುವುದರಿಂದ, ನಮ್ಮೆಲ್ಲರ ಮೇಲೆ ದೇವರ ಭಾರವಿರುವುದರಿಂದ ಚಿಂತೆ ಮಾಡದೆ ವಾಕ್ಯವನ್ನು ಹೇಳೋದಕ್ಕೆ ನಾನು ಸಿದ್ಧನಾಗುವನಾಗಿದ್ದೇನೆ. ಈ ದಿನ ಒಂದು ವಿಶೇಷವಾದಂಥ ಸಂಗತಿಯನ್ನು, ಅಮೂಲ್ಯವಾದಂಥ ವಿಷಯವನ್ನು ನಾವು ಮಾತನಾಡಿಕೊಳ್ಳೋಣ. ಏನು, ಯಾವ ಸಂಗತಿಯನ್ನು ನಾವು ಮಾತನಾಡಿಕೊಳ್ತಿದ್ದೇವೆ ಅಂತಂದರೆ, ಪಾಪವನ್ನು ಕುರಿತು. ಪಾಪವೆಂತಂದರೆ ಏನು? ವಾಟ್ ಈಸ್ ಸಿನ್? ಪಾಪ ಅಂತಂದರೆ ಏನು? ಇಲ್ಲಿ ದಯವಿಟ್ಟು ನಾನೊಬ್ಬನೇ ಮಾತಾಡೋದು ಬೇಡ. ನೀವೆಲ್ಲರೂ ಮಾತಾಡಿದ್ರೆ ನಿದ್ದೆ ಮಾಡಿಲ್ಲ ಅನ್ನೋ ಕನ್ಫರ್ಮೇಷನ್ನಿಗೆ ಬರುತ್ತೆ. ತುಂಬ ಚರ್ಚ್ಗಳಲ್ಲಿ ಹಲ್ಲೆಲೂಯ ಅಂದ ತಕ್ಷಣ ಇನ್ನೊಬ್ರು ಹಲ್ಲೆಲೂಯ ಅಂತಾರೆ. ಸೊ ಇವಾಗ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಹಲ್ಲೆಲೂಯ ಅಂತಂದರೆ ಯಾರು ಹಲ್ಲೆಲೂಯ ಅಂತಾರೋ ಓಕೆ ಎದ್ದಿದ್ದಾರೆ ಅಂತ. ಪಾಸ್ಟ್ರಿಗಳು ಯಾಕೆ ಹೇಳಿ ಮಾತಿಗೆ ಮುಂಚೆ ಹಲ್ಲೆಲೂಯ, ಮಾತು ನಂತರ ಹಲ್ಲೆಲೂಯ ಅಂತಾರೆ ಅಂದರೆ, ಕೆಲವೊಬ್ಬರಿಗೆ ಸಬ್ಜೆಕ್ಟ್ ಇರಲ್ಲ, ಅದಕ್ಕೆ ಹಲ್ಲೆಲೂಯ ಅಂತಾರೆ. ಇನ್ನು ಕೆಲವೊಬ್ಬರಿಗೆ ಮಲಗಿರೋರನ್ನ ಎಬ್ಬರ್ಸಕ್ಕೆ ಹಲ್ಲೆಲೂಯ ಅಂತಾರೆ. ವಾಕ್ಯ ಹೇಳ್ತಿರ್ಬೇಕಾದ್ರೆ ಈಗ ನೋಡ್ತಾರಲ್ಲ, ಯಾರಾದ್ರೂ ಕಣ್ಣು ಮುಚ್ಚಿದ್ರೆ ಅವಾಗ ಇಮಿಡಿಯೇಟಾಗಿ ಹಲ್ಲೆಲೂಯ ಅಂತಾರೆ. ಅವ್ನು ಕಣ್ ತೆಗಿತಾನೆ. ಸೊ ದೇವರ ವಾಕ್ಯವನ್ನು ನಾವು ನೋಡುವಾಗ, ಪಾಪ ಎಂದರೆ ಏನು? ವಾಟ್ ಈಸ್ ಸಿನ್? ಪಾಪವೆಂದರೆ ಏನು? ದೇವರನ್ನು ಅರಿಯದೇ ಇರುವಂಥದ್ದು ಪಾಪ. ಇನ್ನು ವಾಕ್ಯಕ್ಕೆ ಅವಿಧೇಯರಾಗುವಂಥದ್ದು ಪಾಪ. ಇನ್ನು ದೇವರಿಂದ ದೂರ ಮಾಡುವಂಥದ್ದು ಪಾಪ. ಇನ್ನು ಕೇಳಿಸಿಲ್ಲ ಅಣ್ಣ? ಓಕೆ, ಪಾಪ ಅಂತಂದರೆ ಒಂದೇ ಅಲ್ಲ. ಪಾಪ ಅಂತಂದರೆ ಅನೇಕವು ಸೇರಿದ್ರೇನೆ ಪಾಪ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಸಮಾಧಾನಗಳನ್ನು, ಉತ್ತರವನ್ನು ಕೊಟ್ಟಿದ್ದೀವಿ. ಆದರೆ ಪಾಪಕ್ಕೆ ಬೈಬಲ್ ಹೇಳ್ತಿರುವಂಥ ನಿರ್ವಚನ, ಬೈಬಲ್ ಕೊಡ್ತಿರುವಂಥ ಡೆಫಿನೇಷನ್ ನಾವು ಸತ್ಯವೇದದಲ್ಲಿ ನೋಡುವಾಗ, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದೋಣ. ದಯವಿಟ್ಟು ಬೈಬಲ್ ಇರುವಂಥ ಪ್ರತಿಯೊಬ್ಬರು ಮಡಿಚಿ ಒಳಗಿಡದೆ ಪ್ಲೀಸ್ ಡೂ ಓಪನ್. ಫಸ್ಟ್ ಆಫ್ ಆಲ್, ಬೈಬಲ್ ಯಾರ ಹತ್ರ ಇದೆ? ದಯಮಾಡಿ ಕೈ ಎತ್ತಿ. 80% ಇದೆ. ವೆರಿ ಗುಡ್. ಯಾಕೆ ಬೈಬಲ್ ಇರಬೇಕು ಅಂತಂದರೆ, ದೊಡ್ಡವ್ರನ್ನ ಬಿಟ್ಟು, ದೊಡ್ಡವರು ಅಂತಂದರೆ ಕಣ್ಣು ಕಾಣದೇ ಇರುವಂಥವ್ರು, ವಯಸ್ಸಾದಂಥವ್ರು, ಅವರು ಬೈಬಲ್ ಇರಲ್ಲ, ಬೈಬಲ್ ನೋಡೋಕ್ಕಾಗಲ್ಲ, ಫೋನಲ್ಲಿ ನೋಡ್ತಾರೆ. ಓಕೆ, ಅಗ್ರೀಡ್. ನಮ್ಮ ಹತ್ರನೂ ಬೈಬಲ್ ಇರಲ್ಲ. ಯಾಕೆ? ಅದಂಗೆ ಇರಲ್ಲ. ಯಾಕೆ ಅಂತ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಸೊ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪವು ಏನಾಗಿದೆಯಂತೆ ಪ್ರಿಯರೇ? ಅಧರ್ಮ. ಪಾಪವು ಏನಾಗಿದೆ? ಅಧರ್ಮ. ಇದು ಸರಿಯಾಗಿ ಕಾಣಿಸ್ತಿದೆಯಾ, ತಪ್ಪಾಗಿ ನಮಗೆ ಕಾಣಿಸ್ತಿದೆಯಾ? ತಪ್ಪು. ಸರಿನಾ? ಪಾಪ ಮಾಡುವುದು ಸರಿನಾ, ತಪ್ಪಾ? ತಪ್ಪು. ಆದರೆ ಪಾಪ ಮಾಡುವುದು ತಪ್ಪೆಂಬುದಾಗಿ ಎಷ್ಟು ಜನಕ್ಕೆ ಗೊತ್ತು? ನನಗೆ ಗೊತ್ತು. ಪಾಪ ತಪ್ಪು, ಇದನ್ನು ಮಾಡಬಾರದೆಂಬುದಾಗಿ ಎಷ್ಟು ಮಂದಿಗೆ ಗೊತ್ತು? 50% ಮಾತ್ರನೇ ಗೊತ್ತು. ಎಲ್ಲರಿಗೂ ಗೊತ್ತಲ್ಲ? ವೆರಿ ಗುಡ್. ಆದರೆ ಎಲ್ಲರಿಗೂ ಪಾಪ ಮಾಡಿದ್ರೆ ತಪ್ಪು, ಪಾಪ ಮಾಡಬಾರದು ಎಂಬುದಾಗಿ ವಾಕ್ಯದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬಂದವರೆಲ್ಲ ಹೇಳೋದದೇ. ಏನು ಮಾಡಬಾರ್ದು? ಪಾಪ ಮಾಡಬೇಡಿ, ದೇವ್ರ ಹತ್ರ ಇರಿ. ಪಾಪ ಮಾಡಬೇಡಿ, ದೇವ್ರ ಹತ್ರ ಇರಿ. ಲೋಕದಲ್ಲಿ ಬಿದ್ದು ಸಾಯಬೇಡಿ, ದೇವ್ರ ಹತ್ರ ಬಿದ್ದು ಸಾಯಿರಿ. ಇದನ್ನೇನು ಹೇಳೋದು? ಇದನ್ನೇ. ಇಷ್ಟು ವಾಕ್ಯ ಕೇಳಿ, ಇಷ್ಟು ಬೈಬಲ್ ಓದಿ, ಇಷ್ಟು ಪಾಪವನ್ನು ಕುರಿತಾದಂಥ ವಿಚಾರಗಳನ್ನು ತಿಳಿದ ನಂತರವೂ ಕೂಡ ಪ್ರಿಯರೇ, ಪಾಪ ಮಾಡಲ್ಲ ಅನ್ನೋರು ಕೈ ಎತ್ತಿ. ಇಷ್ಟೆಲ್ಲ ಕೇಳಿದ ನಂತರವೂ ಕೂಡ ನಾನು ಪಾಪ ಮಾಡಲ್ಲ ಅನ್ನುವವರ ಕೈಗಳು ನನಗೆ ಕಾಣಬೇಕು.
ಓಕೆ, ವೆರಿ ಗುಡ್. ಕೈಗಳು ಬಂದಿದ್ದಾವೆ, ಬಟ್ ರೇಷಿಯೋ ಕಡಿಮೆ ಇದೆ, ಸ್ಟ್ರೆಂತ್ ಕಡಿಮೆ ಇದೆ. ಓಕೆ, ಕಾರಣವೇನು? ಈ ದಿನ ಈ ಕಾರಣವನ್ನು ನಾವು ಹುಡುಕೋಣ. ವಾಕ್ಯ ತಿಳಿದಾಗ್ಯೂ ಪಾಪ ಮಾಡಬಾರದೆಂಬುದಾಗಿ ಗೊತ್ತಿದ್ದಾಗ್ಯೂ ಪಾಪವನ್ನು ಬಿಟ್ಟು ದೂರವಾಗಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಾಗ್ಯೂ ನಾವು ಇನ್ನೂ ಯಾಕೆ ಪಾಪ ಮಾಡ್ತೇವೆ? ಅದು ಚಿಕ್ಕವರೇ ಆಗಿರಬಹುದು, ದೊಡ್ಡವರೇ ಆಗಿರಬಹುದು, ಹಿರಿಯರೇ ಆಗಿರಬಹುದು, ಮುದುಕರೇ ಆಗಿರಬಹುದು. ಪಾಪಕ್ಕೆ ವಯಸ್ಸಿನ ಜೊತೆಗೆ ಸಂಬಂಧವಿಲ್ಲ. ಪಾಪಕ್ಕೆ ವಯಸ್ಸಿನ ಜೊತೆಗೆ ಸಂಬಂಧವಿಲ್ಲ. ಪಾಪ ಎನ್ನುವಂಥದ್ದು ಮಾಡಬಾರದೆಂಬುದಾಗಿ ದೇವರು ಸ್ಪಷ್ಟವಾಗಿ ಬೈಬಲಲ್ಲಿ ಅನೇಕ ಮಾತುಗಳಲ್ಲಿ ಬರೆಸಿದಾಗ್ಯೂ ನಾವಿನ್ನೂ ಯಾಕೆ ಪಾಪ ಮಾಡ್ತೇವೆ? ಯಾಕೆ ಪಾಪ ಮಾಡ್ತೇವೆ? ವಾಟ್ ವುಡ್ ಬಿ ದ ರೀಸನ್? ಕಾರಣಗಳೇನಿರಬಹುದು? ಯಾಕೆ ಪಾಪ ಮಾಡ್ತೇವೆ? ಮಾಡ್ತೇವಾ ಪಾಪ? ಮಾಡ್ತೇವಲ್ಲ ಪ್ರಿಯರೇ? ವಾಕ್ಯ ಕೇಳಿದ ಮೇಲೂ ಪಾಪ ಮಾಡ್ತೇವಾ? ವಾಕ್ಯ ಕೇಳಿದ ಮೇಲೂ ತಪ್ಪು ಮಾಡ್ತೇವಾ? ವಾಕ್ಯ ಕೇಳಿದ ಮೇಲೂ ಕೆಟ್ಟ ಮಾತು ಮಾತಾಡ್ತೇವಾ? ವಾಕ್ಯ ಕೇಳಿದ ಮೇಲೂ ಥಿಯೇಟ್ರಿಗೆ ಹೋಗ್ತೀವಾ? ವಾಕ್ಯ ಕೇಳಿದ ಮೇಲೂ ಬೀದಿ ಬೀದಿ ಸುತ್ತಾಡ್ತೀವ? ವಾಕ್ಯ ಕೇಳಿದ್ರೆ ಸೀರಿಯಲ್ ಮುಂದೆ ಕುತ್ಕೋತೀವ ಇಲ್ವಾ? ಎಸ್, ಇಲ್ಲ ಅನ್ನೋರು ಒಬ್ರು ಮಾತ್ರ ಹೇಳಿದ್ರು. ಸೊ ಯಾವಾಗಲೂ ಕೂಡ ಪಾಪಕ್ಕೆ ಇರುವಂಥ ಬಲ ದೊಡ್ಡದು, ಹೌದಾ? ಪಾಪಕ್ಕೆ ಇರುವ ಬಲ ದೊಡ್ಡದು. ಕಾರಣ ಏನು? ವಾಟ್ಸ್ ದ ರೀಸನ್? ಇಷ್ಟು ವಾಕ್ಯವನ್ನು ಕೇಳಿ, ಇಷ್ಟು ವಾಕ್ಯವನ್ನು ತಿಳಿದಾಗಿಯೂ ಕೂಡ ಪ್ರಿಯರೇ ನಾವು ಪಾಪ ಮಾಡ್ತಿದ್ದೇವೆ ಅಂತಂದರೆ ಕಾರಣವೇನು? 2 ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. 2 ಥಿಂಗ್ಸ್. 1, ಬ್ರದರ್, ನಾನು ಪಾಪ ಮಾಡುತ್ತಿದ್ದೇನೆ, ಈ ಪಾಪವನ್ನು ಜಯಿಸುವುದು ಹೇಗೆ ಎನ್ನುವಂಥವ್ರು 1. ಮೊದಲನೇವರು, ಬ್ರದರ್ ನಾನು ತಪ್ಪು ಮಾಡ್ತಿದ್ದೇನೆ, ತಪ್ಪು ಮಾಡುವಂಥ ಪರಿಸ್ಥಿತಿಗಳು ನನ್ನ ಮುಂದೆ ಬರ್ತವೆ, ಇದನ್ನು ಜಯಿಸುವುದು ಹೇಗೆ ಅಂತ ಕೇಳುವಂಥವ್ರು ಮೊದಲನೇವರು. ಸೆಕೆಂಡ್ ಪೀಪಲ್ ಇರ್ತಾರೆ, ಅವ್ರೇನು ಗೊತ್ತಾ? ಎಲ್ಲರೂ ಮಾಡ್ತಿದ್ದಾರೆ ತಪ್ಪು, ಆ ತಪ್ಪೇ ನಾನು ಮಾಡ್ತಿದ್ದೇನೆ, ಎಲ್ಲರೂ ಎಲ್ಲಿಗೆ ಹೋಗ್ತಾರೋ ನಾನು ಅಲ್ಲಿಗೆ ಹೋಗ್ತೇನೆ ಇಂಥ ಹೇಳೋರು 2ನೇ ಸ್ಟೇಜ್, 2ನೇ ಕ್ಯಾಟಗರಿ. ಆದರೆ ಫಸ್ಟ್ ಹೇಳಿದ್ದಾರೆ ನೋಡಿ, ಬ್ರದರ್ ನಾನು ತಪ್ಪು ಮಾಡ್ತಿದ್ದೇನೆ, ಆ ತಪ್ಪಿಂದ ಹೊರಗೆ ಬರಬೇಕು ಅನ್ನೋರು ಇದ್ದಾರೆ ನೋಡಿ, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾನು ಏನು ತಪ್ಪು ಮಾಡ್ತಿದ್ದೀನಿ, ಎಲ್ಲರೂ ಮಾಡೋದೇ, ನಾನು ಮಾಡ್ತಿದ್ದೀನಿ, ವಿಚಿತ್ರವಾಗಿ ಪ್ರತ್ಯೇಕವಾಗಿ ನಾನು ಏನೂ ಮಾಡ್ತಿಲ್ಲ ಅಂದವ್ರು ಇದ್ದಾರೆ ನೋಡಿ, ಇವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕು. ಮೊದಲನೇವ್ರ ಬಗ್ಗೆ ಯೋಚನೆ ಮಾಡಬೇಕು, ಇವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು. ಯಾಕೆಂತಂದರೆ ಮೊದಲನೇವನಿಗೆ ಗೊತ್ತಿದೆ ನಾನು ತಪ್ಪು ಮಾಡ್ತಿದ್ದೇನೆ ಎಂಬುದಾಗಿ, ಅದು ಇನ್ನೂ ಅಷ್ಟೊಂದು ಡೇಂಜರ್ ಪರಿಸ್ಥಿತಿಯಲ್ಲಿ ಇಲ್ಲ. 2ನೇವನಿದ್ದಾನೆ ನೋಡಿ, ಅವನು ತಪ್ಪು ಮಾಡುತ್ತಿದ್ದರೂ ಕೂಡ ಅವನ ಜ್ಞಾನಕ್ಕೂ ಕೂಡ ಸಿಗ್ತಿಲ್ಲ. ಇಲ್ಲಿ ನಾವು ಟೆನ್ಷನ್ ತಗೋಬೇಕು. ಅಂಥವ್ರು ಎಷ್ಟು ಮಂದಿ ನಾವಿಲ್ಲಿದ್ದೇವೆ? ಅಂಥವ್ರಿಗೆ ಎಷ್ಟು ಮಂದಿ ನಾವಿಲ್ಲಿ ಕುಳಿತಿದ್ದೇವೆ? ಪ್ರಿಯರೇ, ತಪ್ಪು ಮಾಡುತ್ತಿದ್ದಾಗಿಯೂ ತಪ್ಪನ್ನು ನಾನು ಮಾಡುತ್ತಿದ್ದೇನೆ ಎನ್ನುವಂಥ ಕಾಮನ್ ಸೆನ್ಸ್ ನಮ್ಮ ಹತ್ರ ಇದ್ದರೆ ದೇವರು ನಮ್ಮನ್ನು ಕಾಪಾಡ್ತಾರೆ. ತಪ್ಪು ಮಾಡುತ್ತಿದ್ದಾಗಿಯೂ ಕೂಡ ನಾನು ತಪ್ಪೇ ಮಾಡ್ತಿಲ್ಲ, ನಾನು ದೊಡ್ಡ ಇದು ಅದು ಅಂತ ಒಂದು ವೇಳೆ ನಾವು ಅಂದುಕೊಂಡ್ರೆ ನಮ್ಮನ್ನು ದೇವರು ಕೂಡ ಕಾಪಾಡೋಕ್ಕಾಗಲ್ಲ. ದೇವರೇ ಕಾಪಾಡೋಕ್ಕಾಗಲ್ಲ. ಯಾಕೆಂತಂದರೆ ದೇವರು ಯಾವ ಕೆಲಸವನ್ನು ಕೂಡ ಬಲವಂತವಾಗಿ ಮಾಡಲ್ಲ ಪ್ರಿಯರೇ, ಬಲವಂತವಾಗಿ ಫೋರ್ಸ್ಫುಲ್ ಆಗಿ ಮಾಡಲ್ಲ. ನಾನು ಬರ್ತೇನೆ ಅಂತ ಬರಲ್ಲ ಯಾವಾಗಲೂ ದೇವರು. ಪ್ರಕಟಣೆ ಗ್ರಂಥದಲ್ಲಿ ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾಕೆ ಮನೆ ಒಳಗೆ ಬರ್ಬೋದಲ್ಲ, ಗುದ್ಕೊಂಡು ಹೊಡ್ಕೊಂಡು ಬಾಗಿಲೆಲ್ಲ ಹೊಡೆದಾಡ್ಕೊಂಡು ಬರ್ಬೋದಲ್ಲ, ಮನೆಗೆ ಬರಬಾರ್ದ ಅಂತಂದರೆ ನಾನು ಬರಲ್ಲ. ನಾನಂಗೆ ಬರಲ್ಲ. ನೀನು ತೆರೆದರೆ ನಾನು ಒಳಗೆ ಬಂದು ನಿನ್ನೊಂದಿಗೆ ಊಟ ಮಾಡ್ತೇನೆ, ನೀನು ನನ್ನೊಂದಿಗೆ ಊಟ ಮಾಡ್ತೀಯಾ, ನಾನು ನಿನಗೆ ಪರಲೋಕವನ್ನು ಕೊಡ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಬಲವಂತವಾಗಿ ದೇವರು ಒಳಗೆ ಬರಲ್ಲ. ಯಾವಾಗ ದೇವರು ಬರ್ತಾರೆ? ಆಹ್ವಾನಿಸಿದರೆ ಮಾತ್ರ ಬರ್ತಾರೆ. ಆಹ್ವಾನ ಇಲ್ಲದೆ ಹೋದರೆ ಬರಲ್ಲ. ಆದರೆ ಪಾಪವನ್ನು ಕೂಡ ನಾವು ಆಹ್ವಾನಿಸಿದ್ರೇನೆ ಬರುತ್ತಾ? ಆಹ್ವಾನಿಸಿಲ್ಲ ಅಂತಂದ್ರೂ ಬರುತ್ತಾ? ಆಹ್ವಾನಿಸಿದ್ರೇನೆ ಬರುತ್ತಾ? ಆಹ್ವಾನಿಸಿಲ್ಲ ಅಂತಂದ್ರೂ ಬರುತ್ತಾ? ಮೊದಲನೇದ 2ನೇದ? ಅದು ಹೇಳಿ ಸಾಕು. ಮೊದಲನೇದ ಆಹ್ವಾನಿಸಿದ್ರೇನೆ ಬರುತ್ತೆ ಅನ್ನೋರು ಎಷ್ಟು ಜನ ಇದ್ದೀರಾ? ಯೋಚನೆ ಮಾಡಿ. ಈಗ ಆಹ್ವಾನಿಸಿಲ್ಲ ಅಂತಂದ್ರೂ ಕೂಡ ಬರುತ್ತೆ ಅನ್ನೋರು ಎಷ್ಟು ಜನ ಇದ್ದೀರಾ? ಕಡಿಮೆ. ಓಕೆ, 2ಕ್ಕೂ ಕೈ ಎತ್ತದೇ ಇರೋರು ಯಾರಿದ್ದೀರಾ? ಸೊ ಪಾಪವೆನ್ನುವಂಥದ್ದಕ್ಕೆ ಪ್ರಿಯರೇ ದೊಡ್ಡ ಕಾರಣ ಬೇಕಿಲ್ಲ. ನಾವು ಎಷ್ಟೇ ವಾಕ್ಯ ಕೇಳಿದರೂ ಕೂಡ ಯಾಕೆ ಪಾಪ ಮಾಡ್ತೇವೆ ಗೊತ್ತಾ ಪ್ರಿಯರೇ? ನಾವು ತುಂಬ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೇವೆ.
ರಾಜಿ ಅಂತಾರೆ ಕನ್ನಡದಲ್ಲಿ. ರಾಜಿ ಮಾಡ್ಕೊಂಡು ಬಿಡ್ತೇವೆ. ವಿ ವಿಲ್ ಕಾಂಪ್ರಮೈಸ್ ಅವರ್ ಸೆಲ್ಫ್ಸ್. ಲೋಕದೊಂದಿಗೆ ಕಾಂಪ್ರಮೈಸ್ ಆಗ್ತೇವೆ, ಪಾಪದೊಂದಿಗೆ ಕಾಂಪ್ರಮೈಸ್ ಆಗ್ತೇವೆ, ಟಿವಿಯೊಂದಿಗೆ ಕಾಂಪ್ರಮೈಸ್ ಆಗ್ತೇವೆ, ಸೆಲ್ ಫೋನ್ ಒಂದಿಗೆ ಕಾಂಪ್ರಮೈಸ್ ಆಗ್ತೇವೆ, ಸೀರಿಯಲ್ ಒಂದಿಗೆ ಕಾಂಪ್ರಮೈಸ್ ಆಗ್ತೇವೆ. ಈ ಕಾಂಪ್ರಮೈಸ್ ಏನಾದ್ರೆ ಇದೆಯಲ್ಲ ಪ್ರಿಯರೇ, ರಾಜಿ ಹೊಂದುವಂಥದ್ದು ಏನಾದ್ರೆ ಇದೆಯಲ್ಲ, ಅದು ಪಾಪಕ್ಕೆ ಪ್ರಾರಂಭ. ದೇರ್ ದ ಸಿನ್ ವಿಲ್ ಸ್ಟಾರ್ಟ್. ಅಲ್ಲಿ ಪಾಪ ಪ್ರಾರಂಭವಾಗುವಂಥದ್ದಾಗಿದೆ. ಯಾವಾಗಾದ್ರೆ ನಾವು ಕಾಂಪ್ರಮೈಸ್ ಆಗ್ತೇವೆ. ವಾಕ್ಯ ಕೇಳೋಗಿರ್ತೇವೆ, ಇಲ್ಲಿ ಬಾಯಿಂದ ಹೊಲಸು ಮಾತುಗಳು ಬರಬಾರದು ಅಂತ. ಹೊರಗೋಗ್ತೇವೆ, ಬಾಯಿಂದ ಹೊಲಸು ಮಾತು ಬರದಿರುವಂಥ ಸಂದರ್ಭನೇ ಬರಲ್ವಾ ಪ್ರಿಯರೇ? ಬರುತ್ತಲ್ಲ. ಓಡ್ ಬಂದು ಟೈಡ್ ಅಂತ ಬಿಟ್ಟ ಒಬ್ಬ ಕಪಾಳಕ್ಕೆ, ಓಡ್ ಬಂದು ಸುಮ್ಮನೆ ಹೊಡೆದ ಅನ್ಕೊಳ್ಳಿ, ಸುಮ್ಮನೆ ಇರ್ತೀವ ನಾವು? ನಮಗೂ ಗೊತ್ತಿಲ್ಲದೆ ನಮ್ಮ ಬಾಯಿಂದ ಕೆಲವೊಂದು ಮಾತುಗಳು ಬಂದ್ಬಿಡ್ತವೆ. ಅವಾಗ ನಮಗೇ ಗೊತ್ತಿಲ್ದಿರ ಬಂದ್ಬಿಡ್ತವೆ. ಇವಾಗ ವಾಕ್ಯ ಗೊತ್ತಿದ್ದು ಯಾಕೋ ಈ ಥರ ಮಾತಾಡ್ತಿದ್ಯಾ ಅಂತ ಯಾರಾದರೂ ಬಂದು ಕೇಳಿದ್ರು ಅಂತ ಅಂದ್ಕೊಂಡು, ಮತ್ತೆ ಅವ್ನು ಹೊಡೆದ್ನಲ್ವಾ? ಅವ್ನು ಹೊಡೆದಿಲ್ವಾ? ಬೈಬಲ್ ಏನು ಹೇಳುತ್ತೆ? ವಾವ್, ವೆರಿ ಗುಡ್. ಎಷ್ಟು ಜನ ನಾವು ಮಾಡ್ತೇವೆ? ಎಷ್ಟು ಜನನೂ ನಾವು ಮಾಡಲ್ಲ. ಯಾಕೆಂತಂದ್ರೆ ಇದು ಹೇಳುವುದಕ್ಕೆ ಸುಲಭ, ಮಾಡುವುದಕ್ಕೆ ಕಷ್ಟ. ವಾಕ್ಯ ಇಷ್ಟೇ ಪ್ರಿಯರೇ. ವಾಕ್ಯ ಹೇಳುವುದಕ್ಕೂ ಕೇಳುವುದಕ್ಕೂ ವೆರಿ ಈಸಿ, ಡೆಡ್ ಈಸಿ. 3 ದಿನ ಕುಂಡ್ರಿಸ್ಬಿಟ್ಟು 3 ದಿನ ವಾಕ್ಯ ಹೇಳ್ತೀನಿ ಕೇಳು ಅಂತಂದ್ರೆ ಆರಾಮಾಗಿ ಕೇಳ್ತೀವಿ. ವಾಕ್ಯದ ಪ್ರಕಾರವಾಗಿ ಬದುಕಿ ಅಂತಂದ್ರೆ ಮಾತ್ರ ನಮ್ಮಿಂದ ಆಗಲ್ಲ. 4 ದಿನ ನಿಮ್ಗೆ ದುಡ್ಡು ಕೊಟ್ಟು ಕುಂಡ್ರಿಸ್ತೀನಿ ವಾಕ್ಯ ಕೇಳಿ ಅಂತಂದ್ರೆ ಕೂತ್ಕೊಂಡು ಕೇಳ್ತೀವಿ. ಆದರೆ ವಾಕ್ಯದ ಪ್ರಕಾರವಾಗಿ ಬದುಕಿ ಅಂತಂದ್ರೆ ಬದುಕಲಿಕ್ಕಾಗಲ್ಲ, ಕಷ್ಟ. ಯಾಕೆ ಗೊತ್ತಾ ಪ್ರಿಯರೇ? ನಾವು ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗ್ತಿರ್ತೇವೆ. ಯಾಕೆ ಕಾಂಪ್ರಮೈಸ್ ಆಗ್ತಿರ್ತೇವೆ ಅಂತಂದರೆ, ಸೈತಾನನಿಗಿರುವಂಥ ಲಕ್ಷಣವೇನೋ ಗೊತ್ತಾ ಪ್ರಿಯರೇ? ಸೈತಾನನಿಗಿರುವಂಥ ಲಕ್ಷಣವೇನಂತಂದರೆ, ಅವನು ನಮ್ಮನ್ನು ಒಡೆಯೋದಕ್ಕೆ ದೊಡ್ಡ ಬಿಲ್ಲು ಬಾಣ ತಗೊಂಡು ಬರಲ್ಲ. ಅವನು ನಮ್ಮನ್ನು ಒಡೆಯೋದಕ್ಕೆ ದೊಡ್ಡ ಬಿಲ್ಲು ಬಾಣ ಖಡ್ಗ ತಗೊಂಡು ಬರಲ್ಲ. ಹೆಂಗೆ ಬರ್ತಾನೆ ಗೊತ್ತಾ ಪ್ರಿಯರೇ? ಸೈಲೆಂಟಾಗಿ ಬರ್ತಾನೆ, ಸೈಲೆಂಟಾಗಿ ಕೆಲಸ ಮುಗಿಸ್ತಾನೆ, ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಒಂದು ವಿಷಯ ಕೇಳ್ತೀನಿ, ದೇವರಿಗೆ ನಮ್ಮ ಬಗ್ಗೆ ಗೊತ್ತಾ ಪ್ರಿಯರೇ? ದೇವರಿಗೆ ನಮ್ಮ ಬಗ್ಗೆ ಗೊತ್ತಾ? ಎಲ್ಲ ಗೊತ್ತಾ? ಮತ್ತೊಂದು ಪ್ರಶ್ನೆ, ಸೈತಾನನಿಗೆ ನಮ್ಮ ಬಗ್ಗೆ ಗೊತ್ತಾ? ಮತ್ತೆ ಸೈತಾನನಿಗೆ ನಮ್ಮ ಬಗ್ಗೆ ಗೊತ್ತಾ? ನಾನು ಹೇಳ್ತೇನೆ ತುಂಬ ಜನರ ಬಗ್ಗೆ ಗೊತ್ತಿಲ್ಲ ಅಂತ. ನಾನು ಹೇಳ್ತೇನೆ ತುಂಬ ಜನರ ಬಗ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಸೈತಾನನ ಎಲ್ಲಿ ಕೆಲಸ ಮಾಡ್ತಾನೆ ಹೇಳಿ? ಯಾರಾದ್ರೆ ದೇವರ ಹತ್ರ ಹೋಗ್ತಿರ್ತಾರಲ್ಲ ಅಲ್ಲಿ ಬಂದು ಕೆಲಸ ಮಾಡ್ತಾನೆ. ಯಾರಾದ್ರೆ ದೇವರ ವಾಕ್ಯ ಕೇಳಕ್ಕೆ ಹೋಗ್ತಿರ್ತಾರಲ್ಲ ಅಲ್ಲಿ ಬಂದು ಕೆಲಸ ಮಾಡ್ತಾನೆ. ಇವಾಗ ವಾಕ್ಯನೇ ಕೇಳದವನು, ವಾಕ್ಯನೇ ತಿಳಿದವನು, ಅವನ ಹತ್ರ ಬಿಟ್ಟು ಸೈತಾನ ಏನಾದ್ರು ಕೆಲಸ ಮಾಡ್ಬೇಕಾ? ಅವನಿಗೇನಾದ್ರೂ ಹುಳ ಬಿಡ್ಬೇಕಾ? ಬೇಡ. ಯಾಕೆಂದ್ರೆ ಇವನೇ ದೊಡ್ಡ ಹುಳ. ಇವನು ಎಲ್ಲಿಗೋದ್ರೆ ಅಲ್ಲಿ ಹುಳ ಬಿಟ್ಟು ಬರ್ತಾನೆ ಇವನು. ಸೊ ಇವನಿಗೆ ಸಪರೇಟ್ ಆಗಿ ಸೈತಾನನು ಕೆಲಸ ಮಾಡ್ಬೇಕಾದಂಥ ಅವಶ್ಯಕತೆ ಇಲ್ಲ. ಹೆಂಗಾದ್ರೆ ನಾವು ದೇವರ ಹತ್ರ ಹೋಗ್ಬಿಟ್ಟು 2ನೇ ಬರೋಣದಲ್ಲಿ ನಿಂತ್ಕೊಳ್ತೇವ, ಸೈತಾನನ ಹತ್ರ ನಿಂತ್ಕೊಂಡ್ಬಿಟ್ಟು, ನಾನು ವಿಲ್ಸನ್ ಅಂತಂದ್ರೆ ನೀನು ಯಾರೋ ನನಗೆ ಗೊತ್ತಿಲ್ವಲ್ಲ, ಯಾಕಪ್ಪ ಏಕೆ ನನಗೆ ಗೊತ್ತಿಲ್ವಾ, ನನ್ನ ಬಗ್ಗೆ ನಿನ್ನ ಹತ್ರ ಬಯೋಡೇಟಾ ಇರಬೇಕಲ್ವಾ ಅಂತಂದ್ರೆ ಗೊತ್ತಿಲ್ಲ. ಯಾಕಂತಂದ್ರೆ ನಿನ್ನ ಹತ್ರ ನಾನು ಕೆಲಸನೇ ಮಾಡಿಲ್ವಲ್ಲ, ನಿನ್ನ ಹತ್ರ ನಾನು ಕೆಲಸ ಮಾಡಿಲ್ಲ. ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ನೀನು ನನಗೆ ಕೊಟ್ಟಿಲ್ಲ. ಅಂದರೆ ನನಗೂ ಕೆಲಸ ಕೊಡದೇ ಇರುವಷ್ಟು ದೊಡ್ಡ ತಪ್ಪು ನೀನು ಮಾಡ್ತಿದೀಯಾ ಅಂತ ಅರ್ಥ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಕುಳಿತಿದ್ದೇವಲ್ಲ ಪ್ರಿಯರೇ, ಇಲ್ಲಿ ಇಷ್ಟು ಜನರಲ್ಲಿ ಸೈತಾನನಿಗೆ ಎಲ್ಲರ ಬಗ್ಗೆ ಗೊತ್ತಾ ಅಂತಂದ್ರೆ ಎಲ್ಲರ ಬಗ್ಗೆ ಗೊತ್ತಿಲ್ಲ, ಕೆಲವರ ಬಗ್ಗೆ ಮಾತ್ರ ಗೊತ್ತು. ಆ ಕೆಲವರು ಯಾರು? ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರವಾಗಿ ಬದುಕಬೇಕಂತ ಅಂದ್ಕೊಳ್ತಿರುವಂಥವ್ರು. ಇಷ್ಟು ಮಾತುಗಳಲ್ಲಿ ಕೇಳ್ತಿದ್ರು ಕೂಡ ಕೆಲವೊಬ್ರು ಜ್ಞಾನ ಎಲ್ಲೋ ಇರುತ್ತೆ, ಇನ್ನು ಕೆಲವೊಬ್ರು ಜ್ಞಾನ ಫೋನಲ್ಲಿರುತ್ತೆ. ಹೌದಾ? ಎಸ್, ನಮ್ಮಲ್ಲಿರುವಂಥ ಬಲಹೀನತೆ ಅದು. ನಾವು ಕಾಂಪ್ರಮೈಸ್ ಆಗ್ತೇವೆ ಅನೇಕ ವಿಷಯಗಳಲ್ಲಿ. ನಾವು ಕಾಂಪ್ರಮೈಸ್ ಆಗ್ತೇವೆ ದೇವರ ವಿಷಯದಲ್ಲಿ. ನಾವು ಪಾಪದೊಂದಿಗೆ ಶೇಕ್ ಹ್ಯಾಂಡ್ ಮಾಡ್ತೇವೆ. ಹೌದಾ? ಪಾಪದೊಂದಿಗೆ ಶೇಕ್ ಹ್ಯಾಂಡ್ ವಾಕ್ಯ ಹೇಳಿದ ತಕ್ಷಣ ಬ್ರದರ್ ವಂದನೆಗಳು. ಪಾಪ ಕೂಡ ಪ್ರೇರೆ ನಮ್ಮನ್ನ ಈ ವಾಕ್ಯ ಕೇಳಿದ ತಕ್ಷಣ ನಮ್ಮ ಹತ್ರ ಏನು ಬರುತ್ತೆ ಗೊತ್ತಾ? ಬಂದು ಪ್ರೈಸ್ ಲಾರ್ಡ್ ಬ್ರದರ್. ಯಾಕೆ? ಕಾಂಪ್ರಮೈಸ್ ಆಗು. ನೀನು ಕೇಳಿದಂಥ ವಾಕ್ಯಗಳನ್ನೆಲ್ಲ ಮರೆತೋಗ್ಬಿಡು. ನೀನು ಮರೆತೋಗ್ಬಿಡು. ನಾವು ಹೋಗಿದ ತಕ್ಷಣ ಅವನಿಗೆ ಶೇಕ್ ಹ್ಯಾಂಡ್ ಕೊಡ್ತೇವೆ. ಏನೇನು ವಾಕ್ಯ ಕೇಳಿದ್ದೇವಲ್ಲ ಅದನ್ನೆಲ್ಲ ನಾವು ಮರೆತೋಗ್ತೇವೆ. ಸತ್ಯವೇದದಲ್ಲಿ ಈ ರೀತಿ ಕಾಂಪ್ರಮೈಸ್ ಆಗಿ ತಪ್ಪು ಮಾಡಿದಂಥವ್ರು ಕೆಲವರಿದ್ದಾರೆ. ಅವರನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಯೆಹೋಷಾಫಾಟನು ಎಂಬುದಾಗಿ. ಯೆಹೋಷಾಫಾಟನು 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ
ಎರಡನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ. ಈ 17ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗಿರುವಂಥದ್ದೇ ಯೆಹೋಷಾಫಾಟನ ಚರಿತ್ರೆ. ಆತನು ಅರಸನು. ಯಾರಿಗೆ ಅರಸನು? ಯೆಹೂದ್ಯರಿಗೆ ಅರಸನು. ಯೆಹೂದ್ಯರು ಬೇರೆ, ಇಸ್ರಾಯೇಲ್ಯರು ಬೇರೆ. ರಾಜರಾದ ಮೇಲೆ, ರಾಜರು ಇಸ್ರಾಯೇಲ್ಯರಿಗೆ ಬಂದ ಮೇಲೆ ಇಸ್ರಾಯೇಲ್ಯರಾಗಿ ಕೆಲವೊಬ್ರು ಡಿವೈಡ್ ಆಗಿದ್ದಾರೆ, ಯೆಹೂದ್ಯರಾಗಿ ಕೆಲವೊಬ್ರು ಡಿವೈಡ್ ಆಗಿದ್ದಾರೆ. ಆದರೆ ಕೊನೆಗೆ ಮಿಕ್ಕಿದಂಥವರೇ ಯೆಹೂದ್ಯರು. ಕೆಲವು ಸಂತಾನ, ಕೆಲವು ಜನರು ಮಾತ್ರ ಯೆಹೂದ್ಯರು, ಕೊನೆಗೆ ಮಿಕ್ಕಿದವರೇ ಯೆಹೂದ್ಯರು. ಆದರೆ ಈ ಯೆಹೂದ್ಯರಿಗೆ ಅರಸನೇ ಯೆಹೋಷಾಫಾಟನು. ಯೆಹೋಷಾಫಾಟನೇನಪ್ಪ ಅಂತಂದ್ರೆ ಒಳ್ಳೆಯವನು. ಏನೇ ಕೆಲಸ ಮಾಡಬೇಕಂತಂದ್ರೂ ಕೂಡ ದೇವರ ಪರ್ಮಿಷನ್ ಕೇಳಿನೇ ಮಾಡ್ತಾನೆ. ವಿತೌಟ್ ಗಾಡ್ಸ್ ಪರ್ಮಿಷನ್ ಯಾವ ಕೆಲಸವನ್ನು ಕೂಡ ಯೆಹೋಷಾಫಾಟನು ಮಾಡೋದಿಲ್ಲ. 17ನೇ ಅಧ್ಯಾಯ 4ನೇ ವಚನ, 3ನೇ ವಚನವನ್ನು ಓದಿಕೊಳ್ಳೋಣ. ಇವನು ಬಾಲ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲ್ಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸುತ್ತಿದ್ದನು. ಆದುದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯೆಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆಯನ್ನು ಕೊಡುತ್ತಿದ್ದರಿಂದ ಇವನ ಧನ ಘನತೆಗಳು ಹೆಚ್ಚಾದವು. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದಲ್ಲದೆ ಯಹೂದ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು, ಆಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿಸಿದನು. ಸೊ ಯೆಹೋಷಾಫಾಟನು ಒಳ್ಳೆಯವನು. ದೇಶದಲ್ಲಿರುವಂಥ ಅನ್ಯ ದೇವತೆಗಳ ವಿಗ್ರಹಗಳನ್ನೆಲ್ಲವನ್ನು ಕೂಡ ತೆಗೆದು ಹಾಕಿಸಿಬಿಟ್ಟಿದ್ದಾನೆ. ದೇವರಿಗೆ ವಿಧೇಯನಾಗಿ, ಅಧೀನನಾಗಿ ಈ ಒಂದು ಯೆಹೋಷಾಫಾಟನು ಬದುಕ್ತಿದ್ದಾನೆ. ಈಗ ಯಹೂದ್ಯರಿಗೆ ಅರಸನು ಯೆಹೋಷಾಫಾಟನಾಗಿರಬೇಕಾದ್ರೆ ಇಸ್ರಾಯೇಲ್ಯರಿಗೆ ಅರಸನು ಕೂಡ ಒಬ್ಬನಿದ್ದಾನೆ. ಅವನ ಹೆಸರು ಅಹಾಬನು ಎಂಬುದಾಗಿ. ಅಹಾಬನು. ಯೆಹೋಷಾಫಾಟನು ಒಳ್ಳೆಯವನಾದರೆ ಅಹಾಬನು ಕೆಟ್ಟವನು. ಯೆಹೋಷಾಫಾಟನು ಒಳ್ಳೆಯವನು, ಅಹಾಬನು ಕೆಟ್ಟವನು. ಈ ಅಹಾಬನು ಒಂದು ದಿನ ಯೆಹೋಷಾಫಾಟನಿಗೆ ಮೆಸೇಜ್ ಕಳಿಸ್ತಾನೆ. ಏನಂತಂದ್ರೆ, ಸರ್, ಮಿಸ್ಟರ್ ಕಿಂಗ್, ಅರಸನೇ, ನಾನು ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡಬೇಕು ಅಂತ ಅಂದ್ಕೊಳ್ತಿದ್ದೇನೆ. ಏನಂತೀಯ? ನಾನು ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡಬೇಕು ಅಂತ ಅಂದ್ಕೊಳ್ತಿದ್ದೇನೆ. ಏನಂತ? 18ನೇ ಅಧ್ಯಾಯ ಆ ಹೆಡ್ಡಿಂಗ್ ಇದೆ ನೋಡಿ, ಆ ಹೆಡ್ಡಿಂಗ್ನ ನಾವು ಓದೋಣ. ಯೆಹೋಷಾಫಾಟನು ಅಹಾಬನೊಡನೆ ಬೀಗತನ ಮಾಡಿದ್ದು ಅದರ ಫಲವು. ಬೀಗತನ ಮಾಡ್ತಿದ್ದಾನೆ ಅಂತಂದ್ರೆ ಏನರ್ಥ? ಸಂಬಂಧವನ್ನ ಬೆಳೆಸ್ಕೊಳ್ತಿದ್ದಾನೆ. ಆಕ್ಚುಲಿ ಇವರಿಬ್ಬರು ಶತ್ರುಗಳ ತರ ಹೇಳಬೇಕು ಅಂತಂದ್ರೆ, ಅವರಂದ್ರೆ ಇವ್ರಿಗಾಗಲ್ಲ, ಇವ್ರಂದ್ರೆ ಅವ್ರಿಗಾಗಲ್ಲ. ಇವರಿಬ್ಬರಲ್ಲಿ ಬಲವಂತರು ಯಾರಪ್ಪ ಅಂತಂದ್ರೆ ಯೆಹೋಷಾಫಾಟನೇ. ಅಹಾಬನು ಒಂದು ವೇಳೆ ಯೆಹೋಷಾಫಾಟನ ಮೇಲೆ ಯುದ್ಧಕ್ಕೆ ಬಂದ್ರೆ ಅಹಾಬನು ಸುಮ್ಮನೆ ಸೋತೋಗ್ತಾನೆ. ಅದು ಅವನಿಗೂ ಕೂಡ ಗೊತ್ತು. ಇದೆಲ್ಲವೂ ಗೊತ್ತಿದ್ದ ಮೇಲೆ ಯೆಹೋಷಾಫಾಟನ ಹತ್ರ ಬಂದ್ಬಿಟ್ಟು, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡ್ತೇನೆ, ಓಕೆನಾ ಅಂತ ಕೇಳ್ತಾನೆ. ಅಲ್ಲಿಂದ ಶುರುವಾಯಿತು ಯೆಹೋಷಾಫಾಟನ ಅಹಾಬನ ಜರ್ನಿ. ಒಂದು ದಿನ ಕರೀತಾನೆ, ಯೆಹೋಷಾಫಾಟನೇ ಯುದ್ಧಕ್ಕೆ ಹೋಗ್ಬೇಕು, ಬರ್ತೀಯಾ ನೀನು ಅಂತ ಕೇಳಿದಾಗ ಅವಾಗ ಯೆಹೋಷಾಫಾಟನ ಏನು ಹೇಳ್ತಾನೆ ಗೊತ್ತಾ? ಬರ್ತೇನೆ, ನಾನು ಬರಲ್ಲ ಅಂತ ಹೇಳ್ತೀನ? ನಾನು ನಿನ್ನವನು, ನನ್ನ ಪ್ರಜೆಗಳು ನಿನ್ನವರು, ನನ್ನ ದೇಶವೇ ನಿನ್ನವರು, ನಾವು ನೀವು ಒಂದೇ ತಾನೆ, ನಮ್ಮ ಪಿತೃಗಳು ಒಬ್ಬರೇ ಅಲ್ವಾ? ಹೌದಾ? ಐಗುಪ್ತ ದೇಶದಿಂದ ಬಂದವರು ನಾವೆಲ್ಲರೂ ಒಬ್ಬರೇ ಅಲ್ವಾ? ನಮ್ಮ ಪಿತೃಗಳು ಒಬ್ಬರೇ ಆಗಿರೋದ್ರಿಂದ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ನಾನು ಬರ್ತೇನೆ ನಿಮ್ಮ ಮನೆಗೆ ಅಂತ ಹೇಳಿದ ತಕ್ಷಣ ಪ್ರಿಯರೇ, ಅವನು ಫುಲ್ ಖುಷಿಯಾಗ್ಬಿಟ್ಟು, ಅಹಾಬನು ಖುಷಿಯಾಗ್ಬಿಟ್ಟು ಎಲ್ಲೆಲ್ಲಿಲ್ದಿರೋ ವೆರೈಟಿ ಅಡುಗೆನೆಲ್ಲ ಅವತ್ತು ಮಾಡಿಸ್ಬಿಟ್ಟಿದ್ದಾನೆ. ಅಡಿಗೆ ಮಾಡಿಸ್ಬಿಟ್ಟಿದ್ದಾನೆ. ಯಾವ ವೆರೈಟಿ ಅಡುಗೆ ಮಾಡಿಸಿದ್ದಾನೆ ನೋಡಿ, 2ನೇ ವಚನ, 18ನೇ ಅಧ್ಯಾಯ 2ನೇ ವಚನ. ಕೆಲವು ವರ್ಷಗಳ ನಂತರ ಅವನ ಬಳಿಗೆ ಅಹಾಬನ ಅವನಿಗೋಸ್ಕರವು, ಅವನೊಡನೆ ಬಂದ ಜನರಿಗೋಸ್ಕರವು ಅನೇಕ ದನಕುರಿಗಳನ್ನು ವಧಿಸಿ ಔತಣ ಮಾಡಿಸಿ ತನ್ನ ಸಂಗಡ ಯುದ್ಧಕ್ಕಾಗಿ ರಾಮೋತ್ ಗಿಲಾದಿಗೆ ಬರಬೇಕೆಂದು ಅವನನ್ನು ಪ್ರೇರೇಪಿಸಿದನು. ಅಡಿಗೆ ಮಾಡಿಸಿದ್ದಾನೆ, ಒಳ್ಳೆ ವೆರೈಟಿ ಊಟ ಮಾಡಿಸಿದ್ದಾನೆ, ಫುಲ್ಲು ಟೈಟ್ ಆಗಿರಬೇಕಾದ್ರೆ ಕೇಳ್ತಿದ್ದಾನೆ, ನನ್ನ ಜೊತೆಗೆ ಯುದ್ಧಕ್ಕೆ ಬರ್ತೀಯ ಅಂತ ಕೇಳಿದಾಗ ಯೆಹೋಷಾಫಾಟನು ಹೇಳ್ತಾನೆ, ತಲೆ ಕೆಡ್ಸ್ಕೋಬೇಡ ಮೈ ಬ್ರದರ್, ಐ ವಿಲ್ ಕಮ್ ವಿತ್ ಯು ಅಂತ ಹಾಮಿ ಕೊಟ್ಟ, ಭರವಸೆ ಕೊಟ್ಟಿದ್ದ ತಕ್ಷಣ ಅವಾಗ ಯೆಹೋಷಾಫಾಟನಿಗೆ
ನಶೆ ಇಳಿದ ಮೇಲೆ ಕೇಳ್ತಾನೆ, ನಾವು ಯುದ್ಧಕ್ಕೆ ನಾವು ಹೋಗಕ್ಕೆ ಮುಂಚೆ ನನಗೊಂದು ಅಭ್ಯಾಸ ಇದೆ, ದೇವರ ಪ್ರವಾದಿಗಳನ್ನು ಕೇಳಿದರೆ ನಾನು ಯಾವ ಕೆಲಸನೂ ಮಾಡಲ್ಲ. ನಾನು ಪ್ರವಾದಿಗಳನ್ನು ಕೇಳ್ಬಿಟ್ಟು ಮಾಡ್ತೇನೆ ಅಂತಂದರೆ ಇಮ್ಮಿಡಿಯೇಟ್ ಆಗಿ 400 ಜನ ಪ್ರವಾದಿಗಳನ್ನು ಕರೆಸ್ಬಿಡ್ತಾನೆ. 400 ಮಂದಿ, 400 ಪ್ರವಾದಿಗಳು. ನಾನು ಇಷ್ಟು ದಿನ ಒಬ್ಬನ್ನೇ ಕೇಳ್ತಿದ್ದೆ, ನೀನೇನಪ್ಪ 400 ಜನರನ್ನ ಕಳಿಸಿದ್ಯಾ ಅಂತಂದರೆ ಈ 400 ಜನನೂ ಕೂಡ ಎಂಥವರು? ಈ 400 ಜನನೂ ಕೂಡ ಎಂಥವ್ರು ಅಂತಂದರೆ ರಾಜನಿಗೆ ಏನು ಬೇಕೋ ಅದನ್ನು ಹೇಳೋರು. ತಾನ ಅಂದರೆ ತಂದಾನ ಅಂತಾರೆ, ತಾನ ಅಂದರೆ ಇವರು ತಂದಾನ ಅಂತಾರೆ. ಇವ್ರಿಗೇನು ಬೇಕೋ ಅದನ್ನು ಹೇಳ್ತಿರ್ತಾರೆ. ಸೊ ಇಂಥವ್ರನ್ನ 100 ಜನರನ್ನ ಕರೆಸಿದಾಗ ಎಲ್ಲರೂ ಕೂಡ ಹೇಳ್ತಾರೆ, ರಾಜನೇ ನೀನು ಹೋಗು, ನಿನಗೆ ಗೆದ್ದು ಬರ್ತೀಯ, ಅಪಾಪ ನಿನಗಿರೋ ಶೂರತ್ವ ಏನು, ವೀರತ್ವ ಏನು ಅಂತ ಅಂತ ಹೊಗಳ್ತಿದ್ದಾರೆ. ಒಬ್ಬ ಆದರೆ ಏನದು ಕಬ್ಬಿಣದ ಕೊಂಬುಗಳನ್ನು ಮಾಡ್ಕೊಂಡು ಬಂದು ತಲೆ ಮೇಲೆ ಇಟ್ಕೊಂಡು ಬಂದು ಸೂಚನೆಯಾಗಿ ಏನು ಹೇಳ್ತಿದ್ದಾನೆ ಅಂತಂದರೆ, ಒಂದು ಎತ್ತು ಹೆಂಗಾದ್ರೆ ಜನರನ್ನು ಗುದ್ಕೊಂಡು ಹೋಗುತ್ತಲ್ಲ ಹಂಗೆ ನೀನು ಗುದ್ಕೊಂಡು ಹೋಗ್ಬಿಡ್ತೀಯ, ನೀನು ತಲೆನೇ ಕೆಡ್ಸ್ಕೋಬೇಡ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹಾಮಿ ಕೊಟ್ಬಿಟ್ರೆ ಮತ್ತೆ ಯೆಹೋಷಾಫಾಟನ ಕೇಳ್ತಾನೆ, ಇಲ್ಲ ಇವ್ರು ಹೇಳ್ತಿರೋದು ನನಗೆ ಸರಿ ಅನ್ನಿಸ್ತಿಲ್ಲ, ಯಾರು ಇಲ್ವಾ ನಿಮ್ಮ ದೇಶದಲ್ಲಿ? ಇದಾನೆ ಒಬ್ಬ ಮೀಕಾ ಅಂತ ಒಬ್ಬ ಇದ್ದಾನೆ. ಅವನು ಎಂಥವನು ಅಂತಂದರೆ ಮಿಕಾಯೇಲ್ ಎನ್ನುವಂಥವನು ಒಬ್ಬ ಇದ್ದಾನೆ, ಮಿಕಾಯೇಹು ಅಂತ ಒಬ್ಬ ಇದ್ದಾನೆ. ಅವನು ಯಾವತ್ತೂ ನನ್ನ ಬಗ್ಗೆ ಒಳ್ಳೇದೇ ಮಾತಾಡಿಲ್ಲ, ಅವನು ಯಾವತ್ತೂ ನನ್ನ ಬಗ್ಗೆ ನೀನು ಉದ್ಧಾರ ಆಗ್ತೀಯ ಕಣೋ, ನೀನು ಯುದ್ಧವನ್ನು ಗೆಲ್ತೀಯ ಯಾವತ್ತೂ ಹೇಳಿಲ್ಲ ಅಂತ ಹೇಳಿದ್ರೆ, ಸರಿ ಆಯ್ತು ಅವ್ರನ್ನ ಬರಕ್ಕೆ ಹೇಳು ಅಂತಂದರೆ ಬರಕ್ಕೆ ಹೇಳ್ತಾನೆ. ಬಂದ ಮೇಲೆ ಮಿಕಾಯೇಹು ಹೇಳ್ತಾನೆ, ದೇವರು ನಿಮ್ಮ ಜೊತೆಗಿರ್ತಾನೆ, ನೀನು ಯುದ್ಧಕ್ಕೆ ಹೋಗು, ನೀನು ಗೆದ್ದು ಬರ್ತೀಯ. ಯೆಹೋಷಾಫಾಟನ ಮತ್ತೆ ಕೇಳ್ತಾನೆ, ನಿಜ ಹೇಳು, ಅಷ್ಟು ಜನರು ಹೇಳ್ತಿದ್ದಾರೆ ಅಂತ ನೀನು ಹೇಳ್ಬೇಡ, ನಿಜ ಹೇಳು. ಎಸ್, ಐ ಆಮ್ ಟೆಲಿಂಗ್ ಯು ದ ಟ್ರೂತ್. ನೀನು ಯುದ್ಧಕ್ಕೆ ಹೋಗು, ನೀನು ಗೆದ್ದು ಬರ್ತೀಯ. ಇವನಿದಾನಲ್ವ ಕಳ್ಳ ಆಹಾಬನು, ಇವನು ಸಾಯ್ತಾನೆ, ಇವನು ಬರಲ್ಲ ಮನೆಗೆ ಅಂತೇಳಿದ ತಕ್ಷಣ ಆಹಾಬನಿಗೆ ಇನ್ನೂ ಟೆಂಪರ್ ಜಾಸ್ತಿ ಆಯಿತು. ನಾನು ಹೇಳಿಲ್ವಾ ಇವ್ನು ನನ್ನ ಬಗ್ಗೆ ಒಳ್ಳೇದೇ ಹೇಳಲ್ಲ ಅಂತ. ಇವಾಗಲೂ ಏನು ಹೇಳ್ತಿದ್ದಾನೆ ನೋಡಿ, ನಾನು ಸಾಯ್ತೀನಿ ಅಂತ ಹೇಳ್ತಿದ್ದಾನೆ, ಅದಕ್ಕೆ ನಾನು ಇವನ್ನ ಕರೆಸಬೇಡ ಅಂತ ಹೇಳಿದೆ ಅಂತಂದರೆ, ಇಲ್ಲ ನಾನು ಹೇಳಿದ್ದು ನಿಜ, ಒಂದು ವೇಳೆ ನಾನು ಹೇಳಿದ್ದು ಅಸತ್ಯವಾದರೆ ನನ್ನನ್ನು ಇಲ್ಲೇ ಕೊಂದುಬಿಡಿ ಅಂತ ಹೇಳ್ತಾನೆ. ಅವಾಗ ಆಹಾಬನೇನು ಹೇಳ್ತಾನೆ ಗೊತ್ತಾ, ನಾನು ಯುದ್ಧ ಗೆದ್ದು ಬರ್ತೀನಿ, ಗೆದ್ದು ಬರೋವರೆಗೂ ಕೂಡ ನೀನು ಜೈಲಲ್ಲಿರು ಅಂತ ಹೇಳ್ಬಿಟ್ಟು ಜೈಲಿಗೆ ಹಾಕ್ಸ್ತಾನೆ. ಜೈಲಿಗೆ ಹೋಗ್ಬೇಕಾದ್ರೆ ಮಿಕಾಯೇಲನೇ ಹೇಳ್ತಾನೆ, ನೀನೊಂದು ವೇಳೆ ಜೀವಂತದಿಂದ ಬಂದರೆ ದೇವರು ನನ್ನನ್ನು ಅಲ್ಲೇ ಸಾಯಿಸ್ಬಿಡ್ಲಿ, ನೀನೊಂದು ವೇಳೆ ಯುದ್ಧಕ್ಕೆ ಹೋಗ್ಬಿಟ್ಟು ಒಂದು ವೇಳೆ ಬಂದರೆ ನನ್ನನ್ನು ದೇವರು ಅಲ್ಲೇ ಸಾಯಿಸ್ಬಿಡ್ಲಿ ಅಂತ ಹೇಳ್ತಾನೆ. ಆದರೆ ಆಹಾಬನು ಯೆಹೋಷಾಫಾಟನು ಯುದ್ಧಕ್ಕೆ ಹೋಗಬೇಕಾದ್ರೆ ಯೆಹೋಷಾಫಾಟನಿಗೆ ಆಹಾಬನ ಹೇಳ್ತಾನೆ, ಸ್ವಾಮಿ ಅರಸನೇ, ನೀನು ರಾಜನ ಬಟ್ಟೆ ಧರಿಸಿಕೋ, ನಾನು ಸೇವಕನ ಬಟ್ಟೆ ಹಾಕೊಳ್ತೇನೆ. ನೀನು ರಾಜನ ಬಟ್ಟೆ ಹಾಕೋ, ನಾನು ಸೇವಕನ. ಇವನು ಎಷ್ಟು ಕ್ರಿಮಿನಲ್ ಅಂತಂದರೆ ರಾಜನನ್ನು ಸಾಯಿಸ್ತಾರೆ, ಸೇವಕನನ್ನು ಸಾಯಿಸ್ತಾರೆ. ಯಾರನ್ನ ಸಾಯಿಸ್ತಾರೆ ಹೇಳಿ? ಚೆಸ್ ಆಡಬೇಕಾದ್ರೆ ಯಾರನ್ನು ಸಾಯಿಸಿದ್ರೆ ಗೆದ್ದಂಗೆ? ಕಿಂಗ್ನ ಹೊಡಿಬೇಕು, ಅವನು ನಡೆಯೋದಕ್ಕೆ ಇಷ್ಟ ಇಲ್ಲ. ಇವನೇನು ಹೇಳ್ತಿದ್ದಾನೆ ಅಂತಂದರೆ, ನೀನು ರಾಜನ ಬಟ್ಟೆ ಹಾಕೋ, ನಾನು ನಿನ್ನ ಜೊತೆ ಸೇವಕನಾಗಿ ನಾನಿರ್ತೇನೆ ಅಂತ ಹೇಳ್ಬಿಟ್ಟು ಯೆಹೋಷಾಫಾಟನಿಗೆ ರಾಜನ ಇದನ್ನು ಕೊಡ್ತಿದ್ದಾನೆ. ಇವನು ಸೇವಕನನ್ನು ಹಾಕೊಂಡು ಯುದ್ಧಕ್ಕೆ ಹೋಗಿದ್ದಾರೆ. ಎಲ್ಲರೂ ಇವನು ಟಾರ್ಗೆಟ್ ಮಾಡ್ತಿದ್ದಾರೆ. ಯಾರನ್ನ? ಯೆಹೋಷಾಫಾಟನನ್ನು. ಆಲ್ರೆಡಿ ಟಾರ್ಗೆಟ್ ಆಗಬೇಕಾದವ್ರು ಯಾರು? ಆಹಾಬನು. ಯೆಹೋಷಾಫಾಟನನ್ನು ಟಾರ್ಗೆಟ್ ಮಾಡಿ ಎಲ್ಲಿಲ್ದಿರೋರೆಲ್ಲ ಇವನ ಮೇಲೇನೆ ಬಾಣ ಬಿಡ್ತಾವ್ರೆ, ಎಲ್ಲರನ್ನೂ ಬಿಟ್ಟು. ಯಾಕಪ್ಪ ಅಂತಂದ್ರೆ ಇವನ್ನ ಸಾಯಿಸ್ಬೇಕಲ್ವಾ. ಹತ್ರ ಬಂದು ನೋಡಿದ್ರೆ ಗೊತ್ತಾಯ್ತು ಇವನಲ್ಲ ಅಸಲಾದವನು, ಒರಿಜಿನಲ್ ಇನ್ನೊಬ್ಬ ಇದ್ದಾನೆ ಅಂತ. ಒರಿಜಿನಲ್ ಇವನಲ್ಲ, ಇವನು ಡ್ಯೂಪ್ಲಿಕೇಟು ಇನ್ನೊಬ್ಬ ಇದ್ದಾನೆ ಅಂತಂದ್ರೆ ಅವಾಗ ಗುರಿ ಇಡದೆ ಒಬ್ಬ ಬಾಣ ಬಿಡ್ತಾನೆ. ಗುರಿನೇ ಇಡಲ್ಲ, ಒಬ್ಬ ಬಾಣ ಬಿಡ್ತಾನೆ. ಆ ಬಾಣ ಎಲ್ಲಿಗೋಗಿ ಬೀಳುತ್ತೆ ಅಂತಂದ್ರೆ ಆಹಾಬನ ಕವಚದ ಮಧ್ಯದಲ್ಲಿ ಎಲ್ಲೋ ಸಂದಿಲ್ ದುರ್ಕೊಂಡೋಗಿ ಬಿದ್ದುಬಿಡುತ್ತೆ. ಅಷ್ಟೇ, ಸಂದಿಲ್ ದುರ್ಕೊಂಡು ಬಿದ್ದುಬಿಡುತ್ತೆ. ಇಮಿಡಿಯೇಟ್ ಆಗಿ ರಥನ ಓಡಿಸ್ತಿರ್ತಾನೆ, ಡ್ರೈವರ್ ಇರ್ತಾನೆ. ಡ್ರೈವರ್ಗೆ ಹೇಳ್ತಾನೆ, ಆಗ್ತಿಲ್ಲಪ್ಪ ನನಗೆ, ಬ್ಲಡ್ ಹೋಯ್ತೈತೆ, ನನ್ನನ್ನು ಕರ್ಕೊಂಡೋಗ್ಬಿಡು ಇಲ್ಲಿಂದ ಅಂತ ಹೇಳಿದ್ರೆ, ವಾಕ್ ಎಲ್ಲೈತೆ, ಯುದ್ಧ ನಡೀತಿರೋದಲ್ಲೇನು ಜಾತ್ರೆ ಎಲ್ಲ ನಡೀತಿರೋದು, ಏನು ನಡೀತೈತೆ ಯುದ್ಧದಲ್ಲಿ ಎಲ್ಲಿಗೋಯ್ತೀಯ ನೀನು, ಹೋಗೋಕ್ಕಾಗಲ್ಲ. ಸಂಜೆವರೆಗೂ ಹಂಗೆ ಒದ್ದಾಡಿ ರಾತ್ರಿ ಸತ್ತು. ಆವಾಗ ದೇವರ ವಾಕ್ಯ ಯೆಹೋಷಾಫಾಟನ ಹತ್ರ ಬಂದು ಹೇಳುವಂಥ ಮಾತೆ, ನೀನು ಕೆಟ್ಟವನಿಗೆ ಯಾಕೆ ಸಪೋರ್ಟ್ ಮಾಡಿದೆ? ನೀನು ದೇವರಿಗೆ ವಿಧೇಯನಾಗಿರೋದ್ರಿಂದ ನೀನು ಬದುಕಿದ್ಯಾ ಗೊತ್ತಾ? ಇಲ್ಲಾಂದರೆ ನಿನ್ನನ್ನು ದೇವರು ಹಿಂಗೆ ಜಸ್ಟ್ ಲೈಕ್ ದಿಸ್ ಎತ್ಬಿಡ್ತಿದ್ರು. ನೀನು ದೇವರಿಗೆ ವಿಧೇಯನಾಗಿರೋದ್ರಿಂದ ನೀನು ಉಳಿದಿದ್ಯಾ? ಪ್ರಿಯರೇ, ಸೈತಾನನು ನಮ್ಮನ್ನು ಬೀಳಿಸೋದಕ್ಕೆ ದೊಡ್ಡ ಬೇಳಿ ಹಾಕಲ್ಲ ಪ್ರಿಯರೇ, ದೊಡ್ಡ ಬಳೆ ಹಾಕಲ್ಲ, ಚಿಕ್ಕ
ಮೀನು ಹಿಡಿಯಕ್ಕೆ ಹೋಗ್ತೀವಿ. ದೊಡ್ಡ ಸೈಜ್ ಮೀನು ಬೇಕಂತ ಅಂದ್ಕೊಳ್ಳಿ, ಅಷ್ಟೇ ಸೈಜ್ ಇರೋ ಮೀನು ಇನ್ನೊಂದನ್ನು ಬಿಡ್ತೀವ, ಏನಾಗ್ತೀವಿ ಹೇಳಿ? ಚಿಕ್ಕ ಮೀನು ಬಿಡ್ತೀವಿ. ಚಿಕ್ಕ ಮೀನು ಹಿಡಿಬೇಕು ಅಂತಂದರೆ ಎರೆಹುಳ ಹಾಕ್ತೀವಿ, ಹೌದಾ? ಮೀನು ಬೇಕಂದ್ರೆ ಮೀನೇ ಬಿಡಲ್ಲ ನಾವು, ಹೌದಾ? ಏನು ಬೇಕೋ ಅದಕ್ಕಿಂತ ಚಿಕ್ಕದು ಬಿಡ್ತೀವಿ. ಹುಳಿನ ಹಿಡಿಯಕ್ಕೆ ಹೋದ್ರು ಅಂತ ಅಂದ್ಕೊಳ್ಳಿ, ಹುಳಿನ ಹಿಡಿಯಕ್ಕೆ ಹೋದಾಗ ಇನ್ನೊಂದು ಹುಳಿನ ಬಿಡ್ತಾರೆ, ಅದ್ರ ಜೊತೆಗೆ ಇಲ್ಲ ಕುರಿನ ಬಿಡ್ತಾರೆ, ಕುರಿನ ಬಿಟ್ಬಿಟ್ಟು ಹುಳಿನ ಹಿಡ್ಕೋತಾರೆ. ಸೈತಾನನು ಮಾಡುವಂಥ ಕೆಲಸಗಳು ಹೀಗೆ. ಹೆಂಗೆ ಗೊತ್ತಾ ಪ್ರಿಯರೇ? ನಮಗಿರುವಂಥ ಸ್ಟ್ರೆಂತ್ ದೇವರಿಗೆ ಬೇಕಿಲ್ಲ. ನನಗೆ ಇಂಥದ್ರಲ್ಲಿ ನಾನು ಬಲವಂತನೇ ಎಂಬುದಾಗಿ ದೇವರ ಹತ್ರ ಹೇಳಿದ್ರೆ, ನಿನ್ನ ಬಲ, ನಿನ್ನ ಸ್ಟ್ರೆಂತ್ ಏನಿದೆ ನಿನ್ನ ಹತ್ರನೇ ಇಟ್ಕೋ. ವಾಟ್ ಈಸ್ ಯೋರ್ ವೀಕ್ನೆಸ್? ನಿನ್ನ ಬಲಹೀನತೆ ಏನು? ಯಾಕಂತಂದರೆ ಸೈತಾನನು ಬಂದು ಒಡೆಯುವುದೇ ಬಲಹೀನತೆ ಮೇಲೆ, ಸೈತಾನನು ಬಂದು ನಾಕ್ ಮಾಡೋದೇ ಬಲಹೀನತೆ ಮೇಲೆ. ಯಾವಾಗಾದರೆ ಸೈತಾನನು ನಮ್ಮ ಬಲಹೀನತೆ ಮೇಲೆ ಹೊಡೆದು ಬಿಡ್ತಾನಲ್ಲ ಪ್ರಿಯರೇ, ನಮ್ಮ ಬಲ ಏನಾದರೆ ನಾವು ಅಂದುಕೊಳ್ತೇವಲ್ವಾ, ಅದು ಒಂದೇ ಕ್ಷಣದಲ್ಲಿ ಬಿದ್ದೋಗುವಂಥದ್ದಾಗಿದೆ. ಯೆಹೋಷಾಫಾಟನು ತಪ್ಪು ಮಾಡೋದಕ್ಕೆ ಕಾರಣವೇನಾಯ್ತೋ ಗೊತ್ತಾ ಪ್ರಿಯರೇ? ಚಿಕ್ಕ ಅವಕಾಶ ಕೊಟ್ಟ. ಅವನು ಕೆಟ್ಟವನಂತ ಗೊತ್ತಿದ್ರೂ ಅವಕಾಶ ಕೊಟ್ಟ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ನಮ್ಮ ಸುತ್ತಲೂ ಕೆಲವೊಬ್ರು ಇರ್ತಾರೆ ದರಿದ್ರದವರು. ಹೆಂಗೆ ಈ ಪ್ಲಾಸ್ಟಿಕ್ ಪೇಪರ್ಗಳು ಹಾಕೊಂಡು ಗಾರ್ಬೇಜ್ ತಗೊಳ್ಳೋರು ಇರ್ತಾರೆ ನೋಡಿ, ಅದನ್ನು ಹಾಕೊಂಡು ಹೋಗ್ಬಿಟ್ಟು ಸಂಜೆಗೆ ಅದನ್ನು ಮಾರ್ಕೊಳ್ಳೋರು ಇರ್ತಾರೆ ನೋಡಿ. ಒಂದು ಚೀಲ ಹಿಂದಕ್ಕೆ ಭುಜಕ್ಕೆ ಹಾಕೋತಾರೆ, ಕಸ ಎಲ್ಲ ಹಾಕೋತಿರ್ತಾರೆ, ಹೌದಾ? ಸಂಜೆವರೆಗೆ ಏನೇನು ಸಿಗುತ್ತೋ, ಏನೇನು ವರ್ತ್ ಅನ್ಸುತ್ತೋ ಅದನ್ನೆಲ್ಲ ಹಾಕೊಳ್ತಿರ್ತಾರೆ, ಸಂಜೆಗೆ ದುಡ್ಡು ಮಾಡಿ. ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಿಯರೇ, ಇದು ಕಸ ಅಂತ ಗೊತ್ತಿದ್ರೂ ಕೂಡ ನಮ್ಮ ಚೀಲ ಓಪನ್ ಮಾಡ್ತೇವೆ, ಅದು ಚೀಲದಲ್ಲಿ ಹಾಕೊಂಡ್ಬಿಡ್ತೇವೆ. ಇದು ಕಸ, ಇದು ವೇಸ್ಟ್ ಮೆಟೀರಿಯಲ್ ಅಂತ ಗೊತ್ತಿದ್ರೂ ಕೂಡ ಅದನ್ನು ತಗೋತೇವೆ, ಚೀಲದಲ್ಲಿ ಹಾಕತ್ತೇವೆ. ಯಾಕಪ್ಪ ಅಂತಂದರೆ ನನ್ನ ಜೊತೆ ಯಾರೂ ಇರಲ್ಲ, ಕಸ ಮಾತ್ರ ನನ್ನ ಹತ್ರ ಇರುತ್ತೆ. ಅಹಾಬನು ಕೆಟ್ಟವನಂತ ಯೆಹೋಷಾಫಾಟನಿಗೆ ಗೊತ್ತಿದ್ದಾಗಿಯೂ ಕೂಡ ಆ ಚಿಕ್ಕ ಅವಕಾಶ ಅವನು ಕೊಟ್ಟದ್ದರಿಂದ ಪ್ರಿಯರೇ, ಯೆಹೋಷಾಫಾಟನು ತಪ್ಪು ಮಾಡುವ ಸ್ಥಿತಿಗೆ ಹೋದ. ಆದರೆ ದೇವರವನ ಪಕ್ಷದಲ್ಲಿ ಇದ್ದರಿಂದ ದೇವರವನನ್ನು ಕಾಪಾಡಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವೇನಾದರೂ ಕಾಂಪ್ರಮೈಸ್ ಆಗ್ತಿದ್ದೇವಾ? ಪಾಪದ ವಿಷಯದಲ್ಲಿ ನಾವೇನಾದರೂ ಲೋಕದ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೇವಾ? ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡೋದಕ್ಕೆ ಪ್ರಿಯರೇ ಯಾರೋ ಹೊರಗಿನಿಂದ ಬರಲ್ಲ ಪ್ರಿಯರೇ, ಒಳಗಿದ್ದವರೇ ಕಾಂಪ್ರಮೈಸ್ ಮಾಡಿಸ್ತಿರ್ತಾರೆ. ಹೊಸ ಒಡಂಬಡಿಕೆ ಅಪೊಸ್ತಲರ ಕೃತ್ಯಗಳಿಗೆ ಬರಬೇಕಾದ್ರೆ ಒಂದು ಗಂಡ ಹೆಂಡತಿ ನಮಗೆ ಕಾಣಿಸ್ತಾರೆ, ಅನನೀಯ ಸಪ್ಫೀರಳು ಅಂತ. ಅನನೀಯ ಸಪ್ಫೀರಳು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನ. ಸಪ್ಫೀರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಹೌದಾ? ಅನನೀಯ ಸಪ್ಫೀರಳು ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರು. ಭೂಮಿ ಮಾರಿ ದುಡ್ಡು ತರ್ತಿದ್ದಾರೆ ಅಂತಂದ್ರೆ ಒಳ್ಳೆಯವರೇ. ಆದರೆ ಈ ಒಳ್ಳೆಯವರಾಗಿರುವಂಥವರು ಹೆಂಡತಿ ಮಾತು ಕೇಳ್ತಿದ್ದಾನೆ ಅನ್ಯನೇನು, ಏನಂತ? ಅಪ್ಪ 1,00,000 ಬಂದಿದೆಯಲ್ಲ, ಎಷ್ಟು ಬಂತು ಸೈಟ್ ಮಾರಿದ್ರೆ? 1,00,000. ಈ 1,00,000 ಏನು ಮಾಡು, 2 ಪಾರ್ಟಾಗಿ ಡಿವೈಡ್ ಮಾಡು. ಒಂದು ಪಾರ್ಟ್ 50,000, ಇನ್ನೊಂದು ಪಾರ್ಟ್ 50,000. 50,000 ಮನೆ ಬೀರುವಾದಲ್ಲಿಡು, ಇನ್ನೊಂದು 50,000 ತೊಗೊಂಡೋಗ್ಬಿಟ್ಟು ಪಾಸ್ಟ್ರಿಗೆ ಕೊಟ್ಬಿಡು. ಯಾವ ಪಾಸ್ಟ್ರು? ದೊಡ್ಡ ಪಾಸ್ಟ್ರು, ಪೀಟರ್ ಪಾಸ್ಟ್ರ್ ಹೆಸರು, ಪೇತ್ರನು. ಆ ಪಾಸ್ಟ್ರ್ ಕೊಟ್ಬಿಡು, ಅವ್ರು ನೋಡ್ಕತ್ತಾರೆ ಮಿಕ್ಕಿದ 50,000. ಅವಾಗ ಪೇತ್ರನು ಅನನೀಯನನ್ನು ನೋಡಿ ಹೇಳುವಂಥ ಮಾತು 3ನೇ ವಚನದಲ್ಲಿ ನಾವು ಓದಬೇಕು. 3ನೇ ವಚನ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಯಾರು ಪ್ರೇರೇಪಿಸಿದಾರಂತೆ? ಯಾರು ಪ್ರೇರೇಪಿಸಿದ್ದಾರೆ ಅನನೀಯನನ್ನ? ಸೈತಾನನು. ಆಕ್ಚುಲಿ ಪ್ರೇರೇಪಿಸಿದ್ಯಾರು? ಸಪ್ಫೀರಳು ಹೆಂಡತಿ ಹೇಳ್ತಿದ್ದಾಳೆ, 1,00,000 ನೋಡಿದ ತಕ್ಷಣ ಟೆಂಪ್ಟ್ ಆಗ್ಬಿಟ್ಟು 50,000 ಸೈಡ್ಗಿಟ್ಟು 50,000 ನಾವು ಅದನ್ನು ಕೊಡಲ್ಲ. ಅವರಾದ್ರೆ 50,000ನಾದ್ರೂ ಕೊಟ್ಟರು, ನಾವು ಅದನ್ನು ಕೂಡ ಕೊಡಲ್ಲ. 1,00,000 ಸೈಡ್ಗೆ ಇಟ್ಬಿಡು, ಮನೇಲಿ ಚಿಲ್ಲರೆ ಇರುತ್ತಲ್ಲ, ಚಿಲ್ಲರೆ ತಗೊಂಡೋಗಿ ಹಾಕೋಣ. ಚಿಲ್ಲರೆ ಕೇಳಿಸ್ಬೇಕು ನಾವು ಹಾಕಿದ್ರೆ ಹಂಗೆ. ಸೊ ದೇವರ ಹತ್ರ ಪ್ರಿಯರೇ, ಸಪ್ಫೀರಳು ಅನನೀಯರು ತಪ್ಪು ಮಾಡೋದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? ದುಡ್ಡು ನೋಡಿದ ತಕ್ಷಣ ಕಾಂಪ್ರಮೈಸ್ ಆಗ್ಬಿಟ್ರು ದೇವರ ಹತ್ರ. ದುಡ್ಡನ್ನು ನೋಡಿದ ತಕ್ಷಣ ಪಾಪ ಮಾಡೋದಕ್ಕೆ ಅವಕಾಶ ಬಂತು ಪ್ರಿಯರೇ. ಕಾಂಪ್ರಮೈಸ್ ಆಗ್ಬಿಟ್ರು. ಆ ಕಾಂಪ್ರಮೈಸ್ ಪ್ರತಿಫಲವೇನೋ ಗೊತ್ತಾ ಪ್ರಿಯರೇ? ಪ್ರಾಣ ಕಳ್ಕೊಂಡ್ರು ಇಬ್ರು. ಗಂಡ ಹೆಂಡತಿ ಇಬ್ರು ಪ್ರಾಣ ಕಳ್ಕೊಂಡ್ರು ಪ್ರಿಯರೇ. ಅನನೀಯನು ಸತ್ತೋದ, ಸಪ್ಫೀರಳು ಕೂಡ
ಸತ್ತೋದಳು. 3 ಗಂಟೆಗೆ ಬಂದ್ಲಂತೆ ಹೆಂಡತಿ ಬಂದ್ಬಿಟ್ಟು, ಪಾಸ್ಟ್ರೇ ನಮ್ಮ ಗಂಡ ತಂದ್ಕೊಟ್ರ ದುಡ್ಡು ನಿಮಗೆ ತಂದ್ಕೊಟ್ರ ಬಂತ ನಿಮಗೆ ಅಂತ ಹೆಂಡತಿ ಕೇಳಿದ ತಕ್ಷಣ, ಬಂತು ತಂದ್ಕೊಟ್ರು. ನಿಮ್ಮ ಗಂಡನನ್ನ ಓದ್ಕೊಂಡು ಬರೋರು ಇನ್ನೂ ಒಳಗೆ ಕೂಡ ಬಂದಿಲ್ಲ, ಅಲ್ಲೇ ನಿಂತವ್ರೆ, ನೀನು ಕೂಡ ಹೋಗು ಅಂತೇಳಿ ಕಳಿಸಿದ್ರು. ಸೊ ಪಾಪ ಮಾಡುವುದಕ್ಕೆ ಅವರು ಕಾಂಪ್ರಮೈಸ್ ಆದದ್ದು ಎಲ್ಲಪ್ಪ ಅಂತಂದ್ರೆ ಹಣದ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ. ಈ ದಿನ ಪ್ರಿಯರೇ, ನಾವು ದುಡ್ಡನ್ನ ನೋಡಿ ದೇವರ ಹತ್ರ ಏನಾದರೂ ಕಾಂಪ್ರಮೈಸ್ ಆಗ್ತಿದ್ದೇವ? 3 ದಿನ ಸೆಮಿನಾರು, 1 ದಿನ ಬರ್ತೇವೆ, 2 ದಿನ ಯಾಕೆ ಬರಲ್ಲ ಸರ್? ಕೆಲಸ ಸರ್. ಯಾಕೆ ಸರ್ ಕೆಲಸ? ದುಡ್ಡು ಸರ್. ನೋ ಸರ್, ಕೆಲಸಕ್ಕಿಂತ ದುಡ್ಡಿಗಿಂತ ಹೆಚ್ಚಿನವನು ದೇವರಾಗಿದ್ದಾರೆ. ಹಾಗಾಗಿ ಕಾಂಪ್ರಮೈಸ್ ಆಗಬೇಕಂತಂದ್ರೆ ಯಾರ ಹತ್ರ ಕಾಂಪ್ರಮೈಸ್ ಆಗಬೇಕು ಗೊತ್ತಾ? ದೇವರ ಹತ್ರ ಪಾಪದ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕು. ಪಾಪದ ಹತ್ರ ನಮ್ಮ ದುಡ್ಡಿನ ವಿಷಯದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬಾರ್ದು ಪ್ರಿಯರೇ. ಪಾಪವು ಎಲ್ಲಿಂದ ಶುರು ಆಯಿತು? ಮೊದಲನೇದಾಗಿ ಎಲ್ಲಿಂದ ಶುರು ಆಯಿತು ಪ್ರಿಯರೇ? ಆದಾಮು ಹವ್ವ. ಆದಾಮನಿಗೆ ದೇವರು ಹೇಳಿದ್ರ ಏನಂತ? ತಿನ್ನಬಾರ್ದು ನೀವು. ಅವ್ವಮ್ಮಳಿಗೆ ಗೊತ್ತಾ? ತಾಯಿಗೆ ಗೊತ್ತಾ? ಗೊತ್ತು. ತಿನ್ನಬಾರದಂತ ಗೊತ್ತಾದ ಮೇಲೆ ಯಾರನ್ನ ಹೊಡಿಬೇಕೋ ಸೈತಾನನಿಗೆ ಚೆನ್ನಾಗಿ ಗೊತ್ತು. ಆದಾಮನ ಹತ್ರ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ರೆ ಆದಾಮನ ಲೆಫ್ಟ್ ಲೆಗ್ ಅಲ್ಲಿ ಒದ್ದು ಕಳಿಸ್ಬಿಡ್ತಿದ್ದ. ಅದಕ್ಕೆ ಆದಾಮನ ಹತ್ರ ಹೋಗಿಲ್ಲ ಡೈರೆಕ್ಟ್ ಆಗಿ. ಯಾರ ಹತ್ರ ಹೋದ ಫಸ್ಟು? ಅವಳ. ಅಮ್ಮ ದೇವ್ರು ಬಂದಿದ್ರಾ? ಬಂದಿದ್ರು. ಏನು ಹೇಳಿದ್ರು? ಅದೇ ದಿನ ಕೇಳೋದೆ, ಊಟ ಮಾಡಿದ್ಯಾ, ಚೆನ್ನಾಗಿದ್ಯಾ, ಅದಂಗಿದೆ ಇದಂಗಿದೆ ಅಂತ ಕೇಳ್ತಿದ್ರು. ನಿನಗೊಂದು ವಿಷಯ ಹೇಳಬೇಕು, ಏನಂತಂದ್ರೆ ಈ ಎಲ್ಲ ತೋಟದ ಮರಗಳ ಫಲಗಳನ್ನು ನೀನು ತಿನ್ನಬೋದಂತೆ ದೇವರು. ಹೌದು ಹೇಳಿದ್ದಾರೆ, ತಿನ್ಬೋದಂತೆ. ಆದರೆ ಆ ತೋಟದ ಮಧ್ಯದಲ್ಲಿ ಇದೆಯಲ್ಲ ಅದನ್ನ ಮಾತ್ರ ತಿನ್ನಬಾರ್ದಂತೆ. ಅವಾಗ ಸೈತಾನ ಹೇಳ್ತಾನೆ, ನಿನ್ನ ದೇವರು ನಿನಗೆ ಸುಳ್ಳು ಹೇಳ್ಬಿಟ್ಟ, ನೀನು ತಿಂದ ದಿನವೇ ದೇವರುಗಳಂತ ಆಗ್ಬಿಡ್ತೀರ ಅಂತ ಹೇಳಿದ ತಕ್ಷಣ ಹವ್ವಮ್ಮ ಟೆಂಪ್ಟ್ ಆಗ್ಬಿಟ್ಲು. ಹೌದಾ? ಅಡಿಗೆ ಮಾಡಿದಾಗ ಪ್ರಿಯರೇ, ಅಡಿಗೆ ಹೆಂಗಾದ್ರೂ ಹೊಲಸಾಗಿರಲಿ, ಕಲರ್ ನೋಡಿದ್ರೇ ನಮಗೆ ಟೆಂಪ್ಟಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಕಲರ್ ನೋಡಿದಾಗ ಸ್ಮೆಲ್ ಬರ್ತಿರುತ್ತೆ. ನೋಡಿ, ಫಿಶ್ ಫ್ರೈ ಮಾಡ್ತಿದ್ದಾರೆ ಅನ್ಕೊಳ್ಳಿ ಮನೆಯಲ್ಲಿ, ಫಿಶ್ ಫ್ರೈ, ತವಾ ಫ್ರೈ, ಮುಗ್ದೈತು ಕತೆ. ಅದು ತಟ್ಟೆ ಮೇಲೆ ಬೀಳೋವರೆಗೂ ಕೂಡ ನಮಗೆ ಅರ್ಜೆನ್ಸಿ. ಮುಗ್ದಾಯ್ತಾ? ಆಯ್ತಾ? ಇನ್ನೂ ಬಂದಿಲ್ಲ. ಆಯ್ತಾ? ಇನ್ನೂ ಬಂದಿಲ್ಲ ಕೇಳ್ತೇನೆ. ಯಾಕೆಂತಂದ್ರೆ ಆ ಅರೋಮಾ, ಆ ಸ್ಮೆಲ್ ನಮಗೇನು ಮಾಡ್ತಿದೆ ಹೇಳಿ? ಟೆಂಪ್ಟ್ ಮಾಡ್ತಿದೆ. ಹವ್ವಮ್ಮಳಿಗೂ ಕೂಡ ಸರ್ಪ ಬಂದು, ಅಮ್ಮ ನೋಡ್ದ ಹಣ್ಣಿದೆ ತಿನ್ನಬಾರ್ದಂತ ದೇವರು ಹೇಳಿದ್ದಾರೆ, ಎಲ್ಲ ತಿನ್ನಕ್ಕೆ ಹೇಳಿದ್ದಾರೆ, ಇದನ್ನೇ ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಅಂದ್ರೆ ಎಷ್ಟು ಸ್ಪೆಷಲ್ಲು ಅಂತ ಹೇಳಿದ ತಕ್ಷಣ ಹವ್ವಮ್ಮ ಟೆಂಪ್ಟ್ ಆಗ್ಬಿಟ್ಲು. 3ನೇ ಅಧ್ಯಾಯ ಆದಿಕಾಂಡ. 3ನೇ ಅಧ್ಯಾಯ ಆದಿಕಾಂಡ. ವಚನ ಹೇಳಿಲ್ಲ ಅಣ್ಣ ಇನ್ನು. ವೆರಿ ಗುಡ್. 3ನೇ ಅಧ್ಯಾಯ 6ನೇ ವಚನ. ಆಗ ಸ್ತ್ರೀಯು ಅಷ್ಟು ದಿನ ನೋಡಿಲ್ವಾ ಹಣ್ಣನ್ನ ಆಯಮ್ಮ? ಅಷ್ಟು ದಿನ ನೋಡಿದ್ದಾರೆ. ಅಷ್ಟು ದಿನ ಕಂಡಾಗ ಏನು ಅನಿಸಿಲ್ಲ. ಆಗ ಆ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಡೈರೆಕ್ಟಾಗಿ ಸರ್ಪ ಬಂದು ಕೊಟ್ಟಿದ್ರೆ ತಿಂತಿರ್ಲಿ. ಯಾರು ಕೊಟ್ಟಿದ್ದಕ್ಕೆ ತಿಂದ? ವೈಫ್ ಕೊಟ್ಟಿದ್ದಕ್ಕೆ ತಿಂದ. ವೈಫ್ ಕೊಟ್ಟಿದ ತಕ್ಷಣ ಏನು ಮಾತಾಡಕ್ಕಾಗ್ದಿರ ತಿಂದುಬಿಟ್ಟ. ಸೈತಾನನು ನಮ್ಮ ಕುಟುಂಬದೊಳಗೆ ಪ್ರವೇಶಿಸಬೇಕಾದ್ರೂ ಕೂಡ ಪ್ರಿಯರೇ, ಯಾರಿಂದ ಪ್ರವೇಶಿಸ್ತಾರೆ ಅನ್ನೋದು ಪಕ್ಕಕ್ಕಿಟ್ರೆ ಮೊತ್ತನಲ್ಲಿ ಬಂದೇ ಬರ್ತಾನೆ. ಬರಬೇಕಾದ್ರೆ ಇದು ಯಾರು ಕಳಿಸಿದ್ದಾರೆ ಅಂತ ನಮಗೆ ಗೊತ್ತಾಗಿರಬೇಕು. ಆದಾಮ್ ಹವ್ವಳ ವಿಷಯದಲ್ಲಿ ಪ್ರಿಯರೇ, ಹವ್ವಮ್ಮಳ ಮೂಲಕವಾಗಿ ಬಂದಳು. ಹವ್ವಮ್ಮಳ ಮೂಲಕವಾಗಿ ಸೈತಾನನು ಬಂದ. ನಮ್ಮ ಜೀವನದಲ್ಲಿ ಹಾಗಂತ ಹೇಳ್ಬಿಟ್ಟು ಲೇಡೀಸ್ ಎಲ್ಲರೂ ಕೆಟ್ಟವ್ರಂತ ನಾವು ಹೇಳ್ಬಾರ್ದು. ಹಾಗಂತ ಲೇಡೀಸ್ ಎಲ್ಲರೂ ಕೆಟ್ಟವ್ರಂತ ಹೇಳ್ಬಾರ್ದು. ನಾವು ತಪ್ಪು ಪಾಪ ಮಾಡೋದಕ್ಕೆ ನಾವು ಕಾಂಪ್ರಮೈಸ್ ಯಾವಾಗ ಆಗ್ತೇವೆ ಗೊತ್ತಾ ಪ್ರಿಯರೇ? ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಬಂದು ತಪ್ಪು ಮಾಡು ಎಂಬುದಾಗಿ ಹೇಳಿದ್ರೆ ಅದು ತಪ್ಪ ಸರಿನಾ ಅಂತ ಯೋಚನೆ ಮಾಡ್ದೇನೆ ತಪ್ಪು ಮಾಡಿಬಿಡ್ತೇವೆ. ನೋಡಿ, ಅದು ತಪ್ಪು. ಕಾಂಪ್ರಮೈಸ್. ಯಾಕೆ ಕಾಂಪ್ರಮೈಸ್ ಆಗ್ತೇವೆ? ಮನೇಲಿರೋರನ್ನ ನೋಡಿ. ಈ ದಿನ ನಮ್ಮನ್ನು ಯಾರು ಕಾಂಪ್ರಮೈಸ್ ಮಾಡಿಸ್ತಿದ್ದಾರೆ ಪಾಪ ಮಾಡೋದಕ್ಕೆ? ಯಾರು ಕಾಂಪ್ರಮೈಸ್ ಮಾಡಿಸ್ತಿದ್ದಾರೆ? ನಮ್ಮ ಮನೇಲಿರೋರು ಯಾರಾದರೂ ಮಾಡ್ತಿದ್ದಾರಾ? ಜಸ್ಟ್ ಥಿಂಕ್ ಒನ್ಸ್. ನಮ್ಮ ಮನೇಲಿರೋರು ಯಾರಾದರೂ ಚರ್ಚ್ಗೆ ಹೋಗ್ಬೇಡ ಇವತ್ತಂದ್ರೆ ಹೋಗಲ್ಲ. ಓಕೆ, ವೆರಿ ಗುಡ್, ನಾನು ಮನೇಲೇ ಇರ್ತೇನೆ. ಏನು ಮಾಡ್ತೀಯ ಮನೆಯಲ್ಲಿ? ಹೊಸ ಮೂವಿ ಬರುತ್ತೆ ಟಿ ವಿಲಿ, ನೋಡು. ಉದಯ ಟಿ ವಿ ಓಪನ್ ಮಾಡು. ಇದೆಯಾ ಇವಾಗ? ಉದಯ ಟಿ ವಿ ಇದೆಯಾ? ಅಜ್ಜಿ. ಭಾನುವಾರ ಸ್ಪೆಷಲ್ ಶೋ ಬರುತ್ತೆ. ಆ ಸ್ಪೆಷಲ್ ಶೋ ನೋಡ್ಕೊಂಡು ಕೂತ್ಕೋ. ನೋ ಸರ್,
ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದು ಏನು? ಆ ಏನು ಎನ್ನುವುದಕ್ಕೆ ನಮಗೆ ಸರಿಯಾದಂಥ ಉತ್ತರ ಸಿಕ್ಕಿದ್ರೆ ಪ್ರಿಯರೇ, ಪಾಪಕ್ಕೆ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಪಾಪಕ್ಕೆ ನಮ್ಮ ಜೀವನದಲ್ಲಿ ನಾವು ಅವಕಾಶವನ್ನು ಕೊಡೋದಿಲ್ಲ. ನಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಗೊತ್ತಾದರೆ ಪ್ರಿಯರೇ, ಅದು ತಪ್ಪಲ್ಲ. ನಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಗೊತ್ತಾಗುವುದಾದರೆ ಅದು ತಪ್ಪಲ್ಲ. ನಾನು ತಪ್ಪು ಮಾಡುತ್ತಿದ್ದಾಗ್ಯೂ ಕೂಡ ನಾನು ಸರಿನೇ ಮಾಡುತ್ತಿದ್ದೇನೆ ಅಂತ ಅಂದುಕೊಳ್ಳುವುದಾದರೆ ಅದು ತಪ್ಪು. ಆದಾಮನು ತಪ್ಪು ಮಾಡೋದಕ್ಕೆ ಕಾರಣ ಹವ್ವಳ ಆದರೆ, ಹವ್ವಳು ತಪ್ಪು ಮಾಡೋದಕ್ಕೆ ಕಾರಣ ಸೈತಾನನು. ಅವರಿಬ್ಬರಿಂದ ಇಂಪ್ಯಾಕ್ಟ್ ಯಾರಿಗೆ ಬಿತ್ತು? ನಮಗೆ. ಯಾಕೆ? ಅಲ್ಲಿಂದ ಪಾಪದ ಪ್ರಾರಂಭವಾಯಿತು. ಅಲ್ಲಿಂದ ಪಾಪದ ಪ್ರಾರಂಭವಾಯಿತು. ಒಂದು ದೊಡ್ಡ ಜ್ಞಾನಿ ಇದ್ದಾನೆ ಪ್ರಿಯರೇ ಬೈಬಲಲ್ಲಿ, ಜ್ಞಾನಿಯಾಗಿರುವಂಥ ಸೊಲೊಮೋನನು ಎಷ್ಟು ಜ್ಞಾನಿ ಅಂತಂದರೆ, ಆತನ ನಂತರವೂ ಆತನ ಮುಂದೆಯೂ ಅಂಥ ಜ್ಞಾನ ಯಾರಿಗೂ ಕೂಡ ಇರಲಿಲ್ಲ. ಆದರೆ ವಯಸ್ಸಾದ ಮೇಲೆ, ಮುದುಕನಾದ ಮೇಲೆ ಏನು ಮಾಡಬೇಕು ಗೊತ್ತಾಗದಿರಾ, ಯುದ್ಧ ಇಲ್ಲ, ಯುದ್ಧಕ್ಕೆ ಹೋಗೋಣ ಅಂದರೆ ಯಾರು ಯುದ್ಧಕ್ಕೆ ಬರ್ತಿಲ್ಲ, ಏನು ಮಾಡೋಣ ಅಂತೇಳ್ಬಿಟ್ಟು ಮದುವೆ ಮಾಡ್ಕೊಳ್ಳೋದನ್ನು ಶುರು ಮಾಡ್ದ. ಮದುವೆಗಳನ್ನು ಮಾಡ್ಕೊಂಡ. 1, 2, 3, 4, 5 ಎಷ್ಟಪ್ಪ ಅಂತಂದರೆ ರೌಂಡ್ ಫಿಗರ್ 1000. ರೌಂಡ್ ಫಿಗರ್ 1000. ಮೊದಲನೇ ಅರಸುಗಳು 11ನೇ ಅಧ್ಯಾಯ ಮೊದಲನೇ ಅರಸುಗಳು 11ನೇ ಅಧ್ಯಾಯ 1ನೇ ವಚನದಿಂದ. ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರ ಅಮೋನಿಯ ನಾನು ಓದ್ತೇನೆ ಥ್ಯಾಂಕ್ ಯು. ಮೋವಾಬ್ಯರ, ಅಮೋನಿಯರ, ಎದೋಮ್ಯರ, ಚಿದೋನ್ಯರ, ಹಿತ್ತಿಯರ ಎಂಬ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ, ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರೂ ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಯಾರಲ್ಲಿ ಅನುರಕ್ತನಾಗಿದ್ದ? ಹೆಂಡತಿರಲ್ಲಿ. ಹೆಂಡತಿ ಹೇಳಿದ ಮಾತನ್ನು ನಾವು ತುಂಬ ಸತಿ ಮೀರಲ್ಲ. ಅವ್ರು ಹೇಳೋದು ಮುಗಿದೈತೆ ಕತೆ. ಪ್ರಪಂಚ ಒಂದಾಗ್ಬಿಡ್ಲಿ, ಆಕಾಶ ಭೂಮಿ ಒಂದಾಗ್ಬಿಡ್ಲಿ, ನಾವು ಇನ್ಯಾರ ಮಾತು ಕೇಳಲ್ಲ. ನೋ ಸರ್. ಸೊಲೊಮೋನನು ಪಾಪ ಮಾಡೋದಕ್ಕೆ ಕಾರಣವೇನಾಯ್ತೋ ಗೊತ್ತಾ ಪ್ರಿಯರೇ? ಹೆಂಡತಿ. ಎಲ್ಲಾದರೂ ಯೆಹೋವನನ್ನು ಆರಾಧಿಸಬೇಕು, ಅದರ ಪಕ್ಕದಲ್ಲೇ ಇನ್ನೊಂದು ಮಂದಿರ ಕಟ್ಟಿಸ್ತಿದ್ದಾನೆ. ಯಾವ ಮಂದಿರಪ್ಪ ಇದು ಅಂತಂದ್ರೆ ಬಾಲನ ಮಂದಿರ, ಅನ್ಯ ದೇವರುಗಳ ಮಂದಿರ. ಈ ಕಡೆ ಇನ್ನೊಂದು ಮಂದಿರ. ಯಾರ ಮಂದಿರ ಇದು? ಆಶೇರನ ಮಂದಿರ. ಬನ್ನಿ ಪೂಜೆ ಮಾಡಿ, ನಾನು ಪೂಜೆ ಮಾಡ್ತೇನೆ, ನೀವು ಪೂಜೆ ಮಾಡಿ ಅಂತೇಳಿ ಹೆಂಡತಿಯರು ಮೋಸ ಮಾಡಿ ಸೊಲೊಮೋನನನ್ನ ದೇವರಿಂದ ದೂರ ಮಾಡಿದ್ರು. ಕಾಂಪ್ರಮೈಸ್ ಆಗ್ಬಿಟ್ಟ ಸೊಲೊಮೋನಲ್ಲಿ. ಹೆಂಡತಿಯರ ಹತ್ರ ಕಾಂಪ್ರಮೈಸ್ ಆಗ್ಬಿಟ್ಟ. ಹೆಂಡತಿಯರ ಹತ್ರ. ನಮ್ಮ ಜೀವನದಲ್ಲಿ ನಾವು ಯಾರ ಹತ್ರ ಕಾಂಪ್ರಮೈಸ್ ಆಗ್ತಿದ್ದೇವೆ ಈ ದಿನ ಪಾಪ ಮಾಡೋದಕ್ಕೆ? ಕಾಂಪ್ರಮೈಸ್ ಲೈಫ್ ಇದೆ ನೋಡಿ ಪ್ರಿಯರೇ, ತುಂಬ ಕೆಟ್ಟದು. ಕಾಂಪ್ರಮೈಸ್ ತುಂಬ ಕೆಟ್ಟದು. 8ನೇ ವಚನ, 11ನೇ ಅಧ್ಯಾಯ 8ನೇ ವಚನ. ಈ ಪ್ರಕಾರವಾಗಿ ಅನ್ಯ ಜನಾಂಗಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಧೂಪ ಸುಡುವುದಕ್ಕೂ ಯಜ್ಞವರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಸೊಲೊಮೋನನು ಎಲ್ಲಿ ಕಾಂಪ್ರಮೈಸ್ ಆದ ಪ್ರಿಯರೇ? ಹೆಂಡತಿಯರ ಹತ್ರ ಕಾಂಪ್ರಮೈಸ್ ಆಗ್ಬಿಟ್ಟ. ಅದರಿಂದ ಇಂಪ್ಯಾಕ್ಟ್ ಯಾರಿಗೆ ಬಿತ್ತು? ಪಾಪ ಮಾಡಿದ್ದಾನೆ ಎಂಬುದಾಗಿ ಚರಿತ್ರೆಯಲ್ಲಿ ನಿಂತು ಬಿಟ್ಟಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಯಾರ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೇವೆ? ನಮ್ಮ ಸುತ್ತಲೂ ಎಂಥವರಿದ್ದಾರೆ? ನಾನು ಎಂಥವನಂತ ಗೊತ್ತಾಗಬೇಕು ಅಂತಂದ್ರೆ ನನ್ನ ಫ್ರೆಂಡ್ಸ್ ಲಿಸ್ಟ್ ಓಪನ್ ಮಾಡಿ. ನಾನು ಎಂಥವನಂತ ಗೊತ್ತಾಗಬೇಕಂದ್ರೆ ನನ್ನ ಫ್ರೆಂಡ್ಸ್ ಲಿಸ್ಟ್ ಓಪನ್ ಮಾಡಿಬಿಟ್ಟು ಒಂದು 5 ಜನ ಫ್ರೆಂಡ್ಸ್ನ ಓಪನ್ ಮಾಡಿಬಿಟ್ಟು ಅವ್ನ ಫ್ರೆಂಡ್ಸ್ ಎಂಥವ್ರಂತ ಗೊತ್ತಾದರೆ ನಾನು ಅಂಥವನಷ್ಟೇ. ಬೇರೆ ಟೆನ್ಷನ್ ಇಲ್ಲ, ಹೌದಾ? ಟೆನ್ಷನೇ ಇಲ್ಲ. ನನ್ನ ಫ್ರೆಂಡ್ಸಲ್ಲಿ 5 ಜನರನ್ನ ತೆಗೆದುಬಿಟ್ಟು ನನ್ನ 5 ಜನ ಫ್ರೆಂಡ್ಸ್ ಎಂಥವ್ರಪ್ಪ ಅಂತಂದರೆ ನಾನು ಅಂಥವನೇ. ನಾನೇನು ಸಪ್ರೇಟ್ ಆಗಿರಲ್ಲ, ಯಾಕಂತಂದ್ರೆ ಅವ್ರು ನನ್ನ ಫ್ರೆಂಡ್ಸ್ ಅಲ್ವಾ. ಕೆಟ್ಟವನ್ನ ಒಳ್ಳೆಯವನಾಗಿ ಮಾಡೋದು ಕಷ್ಟ, ಒಳ್ಳೆಯವನ್ನ ಕೆಟ್ಟವನಾಗಿ ಮಾಡೋದು ತುಂಬ ಸುಲಭ. ಗೊತ್ತಾ ಪ್ರಿಯರೇ? ಕೆಟ್ಟವನ್ನ ಒಳ್ಳೆಯವನಾಗಿ ಮಾಡೋದು ಕಷ್ಟ, ಒಳ್ಳೆಯವನ್ನ ಕೆಟ್ಟವನ್ನ ಮಾಡೋದು ತುಂಬ ಈಸಿ. ಅದಕ್ಕೆ ತೆಲುಗಲ್ಲಿ ಒಂದು ಮಾತಿದೆ, 6 నెలలు సావాసం చేస్తే వారు వీరైపోతారు, వీరు వారైపోతారు ಅಂತ. 6 నెలలు సావాసం చేస్తే వారు వీరైపోతారు, వీరు వారైపోతారు. ಅಂದರೆ ತಪ್ಪು ಮಾಡೋದಕ್ಕೆ, ಪಾಪ ಮಾಡೋದಕ್ಕೆ ಪ್ರಿಯರೇ ತುಂಬ ಈಸಿ ನಮ್ಮ ಜೀವನದಲ್ಲಿ. ನಾವು ಯಾರಿಗೆ ಅವಕಾಶ ಕೊಡ್ತೀವಿ? ನಮ್ಮ ಸುತ್ತಲಿರುವಂಥ ಗುಂಪು ಎಂಥದ್ದಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್.
ನಮ್ಮ ಸುತ್ತಲಿರುವಂಥವ್ರು ಯಾವಾಗಲೂ ಕೆಟ್ಟ ಮಾತು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರ ಹತ್ರ ನಾವು ಹೋಗ್ತೇವೆ. ನಾವು ಹೇಳ್ತೇವೆ, ನಾನು ಉಪ್ಪು ಸಮುದ್ರದಲ್ಲಿ ಮೀನಿದ್ದಂಗೆ ನನ್ನ ಸುತ್ತಲೂ ಉಪ್ಪಿದ್ರೂ ಕೂಡ ನಾನು ಉಪ್ಪಲ್ಲಿ ಸೇರಲ್ಲ ಅನ್ನೋ ಲೆವೆಲ್ಗೆ ನಾವು ಬಿಲ್ಡಪ್ ಕೊಡ್ತೇವೆ. ಹೌದಾ? ಸಮುದ್ರ ಎಲ್ಲ ಉಪ್ಪೇ, ಮೀನಿಗೆ ಯಾವತ್ತಾದ್ರೂ ಉಪ್ಪು ಹಿಡಿಯೋ ನಾವು ಹಂಗೆ ನನ್ನ ಸುತ್ತಲೂ ಇರೋದು ಉಪ್ಪು, ನಾನು ಮೀನು, ನನಗೆ ಉಪ್ಪು ಅಂಟಲ್ಲ, ಆ ಲೆವೆಲ್ಗೆ ನಾವು ದೇವರ ವಾಕ್ಯವನ್ನು ತಿಳಿದಂಥ ನಾವು, ದೇವರ ವಾಕ್ಯದ ಪ್ರಕಾರವಾಗಿ ಬದುಕುತ್ತಿರುವಂಥ ನಾವು ಏನು ಮಾಡಬೇಕು ಗೊತ್ತಾ ಪ್ರಿಯರೇ? ಅಂಥವನನ್ನು ನಮ್ಮ ಜೀವನದಿಂದ ಡಿಲೀಟ್ ಮಾಡಿಬಿಡ್ಬೇಕು. ಬೇಡ, ನೀನು ನನ್ನ ಜೊತೆ ಕೆಲಸ ಮಾಡ್ತಿರೋನೊಬ್ಬ ಇದ್ದ. ರಾತ್ರಿ 12 ಗಂಟೆಗೆ ಅವ್ನ ಫ್ರೆಂಡ್ ಫೋನ್ ಮಾಡಿದ್ನಂತೆ. ನನ್ನ ಫ್ರೆಂಡಿಗೆ ಫ್ರೆಂಡ್ ಫೋನ್ ಮಾಡಿದ್ನಂತೆ ರಾತ್ರಿ 12 ಗಂಟೆಗೆ. ಏನಪ್ಪ ಈ ಟೈಮಲ್ಲಿ ಫೋನ್ ಮಾಡ್ತಿದ್ದೆ ಅಂತ ಫೋನ್ ಮಾಡಿದ್ರೆ, ಅರ್ಜೆಂಟಾಗಿಂತ ಜಾಗಕ್ಕೆ ಬಾರೋ ಅಂತ ಹೇಳ್ದ. ಅರ್ಜೆಂಟಾಗಿಂತ ಜಾಗಕ್ಕೆ ಬರಲ್ಲ, ಗಾಡಿ ಹಾಕೊಂಡು ಗಾಡಿ ಎಲ್ಲ ತಗೊಂಡು ಬರಬೇಡ, ಹಂಗೆ ಬಾ ಅಂದ. ಹಂಗೆ ಸರಿ ಆಯಿತು, ಈ ಟೈಮಲ್ಲಿ ಫೋನ್ ಮಾಡ್ತಿದ್ಯಲ್ಲ, ಅರ್ಜೆಂಟ್ ಇರುತ್ತೆ, ನಾನು ಗಾಡಿ ತೊಗೊಂಡು ಬರ್ತೀನಿ ಅಂತೇಳಿ ಓಡೋದ್ನಂತೆ. 12 ಗಂಟೆ ಟೈಮ್ ಹೋದ್ರೆ ಗಾಡಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಫುಟ್ಪಾತಲ್ಲಿ ಕೂತಿದ್ದಾನೆ. ಏನಾಯ್ತು ಇಷ್ಟು ಬೇಗ ಬರೋ ಕೇಳಿದೆ ಈ ಟೈಮಲ್ಲಿ ಅಂತಂದರೆ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ಬಂದ್ತೀಯ ತಳ್ಕೆ ನನಗೆ ಅಂತ ಕೇಳಿದಂತೆ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ತಳ್ಕೆ ಸ್ವಲ್ಪ, ಗಾಡಿ ಯಾರು ಸಿಕ್ಕಿಲ್ಲ ರೋಡಲ್ಲಿ ಅಂತ ಹೇಳಿದಂತೆ. ಎಲ್ಲಿಲ್ದಿರೋ ಕೋಪ ಬಂದ್ಬಿಟ್ಟು ಅವತ್ತು ಹೇಳ್ಬಿಟ್ಟೆ, ನೀನು ನನಗೆ ಫ್ರೆಂಡ್ ಆಗಿರೋದೇ ನನ್ನ ದರಿದ್ರ, ಇನ್ನು ಮೇಲೆ ನೀನು ನನಗೆ ಫೋನ್ ಮಾಡಬೇಡ, ನಾನು ನಿನಗೆ ಫೋನ್ ಮಾಡಲ್ಲ, ನನ್ನ ನಂಬರ್ ನಿನ್ನ ಫೋನಲ್ಲಿ ಡಿಲೀಟ್ ಮಾಡು, ನಿನ್ನ ನಂಬರ್ ನನ್ನ ಫೋನಲ್ಲಿ ಡಿಲೀಟ್ ಮಾಡ್ತೀನಿ ಅಷ್ಟೇ. ನಾನು ನಿನ್ನ ನಂಬರ್ ಡಿಲೀಟ್ ಮಾಡ್ತೀನಿ, ನಿನ್ನ ನನ್ನ ನಂಬರ್ ಬೇಡವೇ ಬೇಡ. ಆ ಡಿಸಿಷನ್ ಇದೆ ನೋಡಿ, ಒಳ್ಳೇದಾ ಕೆಟ್ಟದಾ? ಒಳ್ಳೆ. ನಾವು ಆ ಡಿಸಿಷನ್ ತಗೋತೀವ? ಫ್ರೆಂಡು ತುಂಬ ಡೈಲಾಗ್ಗಳು ಹುಟ್ಬಿಡ್ತವೆ ಪ್ರಿಯರೇ ಇವಾಗ. ಏನದು, ಎ ಬ್ರದರ್ ಫ್ರಮ್ ಅನದರ್ ಮದರ್. ಅವನ್ನ ಬಿಟ್ಕೊಡಕ್ಕಾಗಲ್ಲ. ಬ್ಲಡ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಯಾಕೆ? ನರಕಕ್ಕೆ ಕರ್ಕೊಂಡೋಗೋದಕ್ಕೆ. ನೀನು ಬಾ, ನಾನು ಹೋಗ್ತೇನೆ ಜೊತೆಗೆ. ನೋ ಸರ್, ಅದು ದೇವರಿಗೆ ವಿರುದ್ಧವಾದದ್ದು ಅಂತಂದರೆ ಅವನನ್ನು ಬದಲಾಯಿಸೋದಕ್ಕಾದ್ರೂ ಪ್ರಯತ್ನಿಸಬೇಕು. ಅವನ ಬದಲಾಗ್ತಿಲ್ವಾ, ನಿನಗೊಂದು ನಮಸ್ಕಾರ, ನಿನ್ನ ಚಟುವಟಿಕೆಗಳಿಗೊಂದು ದೊಡ್ಡ ನಮಸ್ಕಾರ, ನಿನ್ನ ಹತ್ರನೇ ಇಟ್ಕೊಂಡು ನನ್ನ ಹತ್ರನೇ ಇಟ್ಕೊಳ್ತೇನೆ. ನೀನು ನನಗೆ ಫೋನ್ ಮಾಡಬೇಡ, ನಾನು ನಿನಗೆ ಫೋನ್ ಮಾಡಲ್ಲ. ನೀನು ನನ್ನ ಜೊತೆಗೆ ಇರಬೇಕು ಅಂತ ನೀನು ಅನ್ಕೊಳ್ಬೇಡ, ನಾನು ನಿನ್ನ ಜೊತೆಗೆ ಇರಲ್ಲ. ನಾವು ಸುತ್ತಲಿರುವಂಥದ್ದನ್ನು ನಾವು ಹೇಗೆ ಇಟ್ಕೊಳ್ತಿದ್ದೇವೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ನಾವು ಅಂದ್ಕೊಳ್ತೇವೆ ನನ್ನನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಚೇಂಜ್ ಆಗಿರ್ತೀವಿ ನಾವು. ನನ್ನನ್ನು ಯಾರು ಬದಲಾಗಿರ್ತೇವೆ ನಾವು. ಏನೋ ಇಲ್ಲಿ ಕೇಳಕ್ಕೆ ಮಾತ್ರ ಕೂತ್ಕೊಂಡು ವಾಕ್ಯ ಕೇಳ್ತಿದ್ದಂಗೆ ಇರ್ತೀವಿ. ನಾವು ಎಂಥವರನ್ನುವಂಥದ್ದು ನಮಗೆ ಗೊತ್ತು. ಹೌದಾ? ನಾವೆಂಥವರನ್ನೋದು ನಮಗೆ ಗೊತ್ತು, ಬೇರೆಯವ್ರು ಯಾರಿಗೂ, ಅಪ್ಪ ಅಮ್ಮನಿಗೂ ಗೊತ್ತಿರಲ್ಲ ಅಷ್ಟೊಂದು, ನಮಗೆ ಗೊತ್ತಿರುತ್ತೆ. ಸೊ ಪಾಪ ಮಾಡೋದಕ್ಕೆ ವಾಟ್ ವಿ ಆರ್ ಕಾಂಪ್ರಮೈಸಿಂಗ್ ವಿತ್? ದೇವರಿಂದ ದೂರ ಆಗೋದಕ್ಕೆ ನಾವು ಯಾವುದ್ರ ಹತ್ರ ಕಾಂಪ್ರಮೈಸ್ ಆಗ್ತಿದ್ದೇವೆ? ಹಣವನ್ನು ನೋಡಿ ಕಾಂಪ್ರಮೈಸ್ ಆಗ್ತಿದ್ದೇವ? ಲೋಕವನ್ನು ನೋಡಿ ಕಾಂಪ್ರಮೈಸ್ ಆಗ್ತಿದ್ದೇವೆ? ಒಂದು ವೇಳೆ ಕಾಂಪ್ರಮೈಸ್ ಆದರೆ ಪ್ರಿಯರೇ, ದೇವರು ನಿನಗೋಸ್ಕರ ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾರೆ ನೋಡಿ, ಅದು ವ್ಯರ್ಥ. ಅದು ವ್ಯರ್ಥ. ದೇವರ ಪ್ರಾಣ ತ್ಯಾಗವನ್ನು ವ್ಯರ್ಥ ಮಾಡ್ತಿದ್ದೇವೆ ನಾವು. ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿ ಇರೋದಾದರೆ ಪ್ರಿಯರೇ, ಈ ದಿನ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ. ಯಾವುದಕ್ಕೆ ಕಾಂಪ್ರಮೈಸ್ ಆಗ್ತೇವೆ? ರಾಜಿ ಹೊಂದುತ್ತಿದ್ದೇವ? ಏನಾಗಲ್ಲ ಅಂತಾನೆ ಶುರು ಮಾಡ್ತೇವೆ, ಅದು ಏನೋ ಆಗೋಗುತ್ತೆ. ಏನು ಆಗಲ್ಲ ಅಂತಾನೆ ಶುರು ಮಾಡ್ತೇವೆ, ಅದು ಏನೇನೇನೇನೇನೋ ಆಗೋಗ್ಬಿಡ್ತಿರುತ್ತೆ. ಏನಾಗ್ತಿರುತ್ತೆ ನಮಗೂ ಅರ್ಥ ಆಗಲ್ಲ ತುಂಬ ಸತಿ. ಸೊ ಪ್ಲೀಸ್, ಪಾಪ ಭಯಂಕರವಾದದ್ದು, ಪಾಪ ಬಹುಭಯಂಕರವಾದದ್ದು. ಒಮ್ಮೆ ಆ ಪಾಪದಲ್ಲಿ ಬಿದ್ದರೆ ಅದರಿಂದ ತಪ್ಪಿಸ್ಕೊಳ್ಳೋದಿದೆ ನೋಡಿ, ಅದು ಬಹಳ 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 ಕಷ್ಟ, ಬಹಳ ಕಷ್ಟ. ಎಷ್ಟು ಕಷ್ಟ ಅಂತಂದರೆ ಸೊಲೊಮೋನನು ಅಷ್ಟು ದಿನ ಒಳ್ಳೆಯವನಾಗೆ ಬದುಕಿದ್ದ. ಆದರೆ ಕೊನೆಗೇನಾದ ಅನ್ಯ ದೇವತೆಗಳಿಗೆ ಕೈ ಮುಗಿಯುವಂಥ ಸ್ಥಿತಿಗತಿಗಳಿಗೆ ಬಿದ್ದೋದ. ಈ ದಿನ ಪ್ರಿಯರೇ, ನಾವೆಲ್ಲರೂ ಒಳ್ಳೆಯವರೇ, ನಾವು ಯಾರೂ ಕೆಟ್ಟವರಲ್ಲ. ಆದರೆ ನಮ್ಮನ್ನು ಕೆಟ್ಟವರನ್ನಾಗಿ ಮಾಡುವಂಥದ್ದೇನು, ನಮ್ಮನ್ನು ದೇವರಿಂದ ದೂರವಾಗಿ ಮಾಡುವಂಥದ್ದು ಏನು, ಅದು ಕೇವಲ ಒಬ್ಬರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿರೋ. ನಮ್ಮನ್ನು ಏನು ದೂರ ಮಾಡ್ತಿದೆ ದೇವರಿಂದ? ಸ್ನೇಹಿತರ ಫ್ರೆಂಡ್ಶಿಪ್ಪ, ಟಿವಿನ, ಲೋಕನ ಏನು ದೂರ ಮಾಡ್ತಿದೆ ನಮ್ಮನ್ನು? ಸೊ ಪ್ಲೀಸ್, ಅದಕ್ಕೆ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. ಕೊರಿಂಥದವರಿಗೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ನಿಂತಿದ್ದೇವ ನಾವು?
ನಿಂತಿದ್ದೇವ ನಾವು? ಒಂದು ವೇಳೆ ನಿಂತಿರುವುದಾದರೆ ಬೀಳದಂತೆ ಎಚ್ಚರಿಕೆಯಾಗಿರಿ. ಒಂದು ವೇಳೆ ನಿಂತಿರುವುದಾದರೆ ಶ್ರಮೆಗಳು ಬಂದರೂ ಬೀಳದಂತೆ ಎಚ್ಚರಿಕೆಯಾಗಿರಿ. ಒಂದು ವೇಳೆ ನಿಂತಿರುವುದಾದರೆ ಪಾಪವು ನಮ್ಮ ಮುಂದೆ ಬಂದು ನಿಂತರೂ ಕೂಡ ಆ ಪಾಪವನ್ನು ಜಯಿಸುವ ಶಕ್ತಿಯನ್ನು ನಾವು ಹೊಂದೋರಾಗಿರಬೇಕು. ಬೀಳದಂತೆ ಎಚ್ಚರಿಕೆಯಾಗಿರಿ, ಬೀಳದಂತೆ. ನಿಂತಿದ್ದೇವ ಪ್ರಿಯರೇ? ನಾವು ದೇವರಲ್ಲಿ ಸ್ಥಿರವಾಗಿ ದೃಢವಾಗಿ ನಿಂತಿದ್ದೇವ ಪ್ರಿಯರೇ? ಒಂದು ವೇಳೆ ನಿಂತಿರುವುದಾದರೆ ಪಾಪಕ್ಕೆ ಬೀಳುವುದು ಬೇಡ. ಒಂದು ವೇಳೆ ನಿಂತಿರುವುದಾದರೆ ಲೋಕಕ್ಕೆ ಬೀಳುವುದು ಬೇಡ. ಒಂದು ವೇಳೆ ನಿಂತಿರುವುದಾದರೆ ಪ್ರಿಯರೇ ಸೈತಾನನ ಕುತಂತ್ರಗಳಿಗೆ ಬೀಳುವುದು ಬೇಡ. ನಮಗೆ ಕೊಟ್ಟಿರುವಂಥ ಆತ್ಮ ಎಂತಹ ಆತ್ಮ? ಹೇಡಿತನದ ಆತ್ಮವಲ್ಲ. ಅದು ಬಲ, ಪ್ರೀತಿ, ಶಿಕ್ಷಣೆ ಉಳ್ಳಂಥ ಆತ್ಮವಾಗಿದೆ. ಅದು ಹೇಡಿತನದ ಆತ್ಮವಲ್ಲ. ಅದು ಎದುರಿಸುವಂಥ ಆತ್ಮ, ಧೈರ್ಯವುಳ್ಳಂಥ ಆತ್ಮ, ದೇವರ ಬಳಿಗೆ ಸೇರಿಸುವಂಥ ಆತ್ಮ. ಅಂಥ ಆತ್ಮವನ್ನು ಹೊಂದಿರುವಂಥ ನಾವು ಪಾಪಕ್ಕೆ ಒಂದು ವೇಳೆ ಬಾನಿಸರಾದರೆ, ದಾಸರಾದರೆ ಪ್ರಿಯರೇ, ನಮಗಿಂತ ದೌರ್ಭಾಗ್ಯರು ಮತ್ತಿನ್ಯಾರು ಇರೋದಿಲ್ಲ. ನೀವಿನ್ನು ದಾಸರಾಗಿರದೆ ರಾಜರು ಯಾಜಕರಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದರೆ ಮತ್ತೆ ನಾವು ಆ ದಾಸತ್ವದ ನೋಗಕ್ಕೆ ಹೋಗ್ತಿದ್ದೇವೆ. ಮತ್ತೆ ಆ ದಾಸತ್ವದ ನೋಗಕ್ಕೆ ಹೋಗ್ತಿದ್ದೇವೆ, ಪಾಪದ ನೋಗಕ್ಕೆ ಹೋಗ್ತಿದ್ದೇವೆ, ಕಾಂಪ್ರಮೈಸ್ ಆಗ್ತಿದ್ದೇವೆ ನಾವು ಅನೇಕ ವಿಷಯಗಳಲ್ಲಿ. ನೋ ಸರ್, ಯು ಶುಡ್ ನಾಟ್ ಕಾಂಪ್ರಮೈಸ್. ದೇವರ ವಾಕ್ಯವನ್ನು ಕೇಳಿದ ನಂತರ ಯಾವುದಕ್ಕೆ ನಾವು ಕಾಂಪ್ರಮೈಸ್ ಆಗ್ತಿದ್ದೇವೆ? ಪಾಪಕ್ಕ, ಲೋಕಕ್ಕ, ಸ್ನೇಹಿತರಿಗೋಸ್ಕರನ, ಹೆಂಡತಿಗೋಸ್ಕರನ, ಮಕ್ಕಳಿಗೋಸ್ಕರನ, ಯಾವುದಕ್ಕೆ ನಾವು ಕಾಂಪ್ರಮೈಸ್ ಆಗ್ತಿದ್ದೇವೆ? ದಯವಿಟ್ಟು ಪ್ರಿಯರೇ, ದೇವರಿಂದ ದೂರ ಮಾಡುವಂಥದ್ದು ಯಾವುದು ನಮ್ಮ ಜೀವನದಲ್ಲಿ ಬಂದರೂ ಕೂಡ ಪ್ರಿಯರೇ ಕಾಂಪ್ರಮೈಸ್ ಆಗಬಾರದು, ರಾಜಿ ಮಾಡಬಾರದು. ಅದ್ರ ಜೊತೆಗೆ ಏನಾಗಲ್ಲ ಯಾವತ್ತೂ ಅನ್ನಬಾರದು ಪ್ರಿಯರೇ. ಏನಾದರೂ ಆಗಿಲ್ಲ ಅಂತಂದ್ರೆ ನಾನು ಮಾಡಲ್ಲ ಅಷ್ಟೇ. ಏನಾದರೂ ಆಗಿಲ್ಲ ಅಂತಂದ್ರು ನಾನು ಮಾಡಲ್ಲ, ಮುಗಿದೋಯ್ತು ಅಷ್ಟೇ. ಅವ್ನು ನನ್ನ ಹತ್ರ ಬರಲ್ಲ, ನೀನು ನನ್ನ ಹತ್ರ ಬರಬೇಡ, ನಾನು ನಿನ್ನ ಹತ್ರ ಬರಲ್ಲ, ಮುಗದೇ ಹೋಯ್ತು ಅಷ್ಟೇ. ದೇವರಿಂದ ದೂರ ಮಾಡುವಂಥದ್ದು ಏನಿದೆ ನಮ್ಮ ಜೀವನದಲ್ಲಿ? ಪಾಪಕ್ಕೆ ಹತ್ತಿರವನ್ನಾಗಿ ಮಾಡುವಂಥದ್ದು ಏನಿದೆ ನಮ್ಮ ಜೀವನದಲ್ಲಿ? ದಯವಿಟ್ಟು ಈ ದಿನ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋರಾಗಿರೋಣ. ಸೈತಾನನು ನಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ಪ್ರಿಯರೇ ದೊಡ್ಡ ಬಿಲ್ಲುಬಾಣ ಏನು ತರಲ್ಲ. ಚಿಕ್ಕ 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 ವಿಷಯಗಳಲ್ಲೇ ತೂರ್ಕೊಂಡು ಹೋಗ್ಬಿಡ್ತಾನೆ. ನಮ್ಮ ಜೀವನದಲ್ಲಿ ಪ್ರವೇಶವಾಗಿದ್ದಾನ? ನಮ್ಮನ್ನು ದೇವರಿಂದ ದೂರ ಮಾಡ್ತಿದ್ದಾನ, ಸಭೆಯಿಂದ ದೂರ ಮಾಡ್ತಿದ್ದಾನ, ವಾಕ್ಯದಿಂದ ದೂರ ಮಾಡ್ತಿದ್ದಾನೆ. ದಯವಿಟ್ಟು ಪ್ರಿಯರೇ, ಈ ದಿನ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋರಾಗಿರೋಣ. ನಮ್ಮನ್ನು ನಾವು ದೇವರೇ ನಿನ್ನ ಪಾದಗಳಲ್ಲಿ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದಾದರೆ ಪ್ರಿಯರೇ, ದೇವರು ಬಲಪಡಿಸೋದಕ್ಕೆ ಶಕ್ತನಾಗಿದ್ದಾನೆ. ದಯವಿಟ್ಟು ಪ್ರಿಯರೇ, ಪಾಪದಲ್ಲಿ ಬೀಳಬಾರದು, ಪಾಪದಲ್ಲಿ ಬಿದ್ದು ಹೋಗಬಾರದು. ಪಾಪದಲ್ಲಿ ಬಿದ್ದು ಹೋದರೆ ನಮ್ಮನ್ನು ಮೇಲೆತ್ತುವುದಕ್ಕೆ ಬಹಳ ಕಷ್ಟವಾಗುತ್ತೆ. ಒಮ್ಮೆ ದೇವರ ವಾಕ್ಯದಲ್ಲಿ ಕೇಳಿ ದೇವರ ವಾಕ್ಯದ ಪ್ರಕಾಶಮಾನವನ್ನು ಹೊಂದಿದ ನಂತರ ಅಂಥವನು ಪಾಪ ಮಾಡಿದರೆ ಅವನನ್ನು ಮಾರ್ಪಡಿಸುವಂಥದ್ದು ಅಸಾಧ್ಯ. ಇಟ್ಸ್ ಇಂಪಾಸಿಬಲ್ ಟು ಚೇಂಜ್. ವಾಕ್ಯವನ್ನು ಕೇಳಿದ ನಂತರವೂ ಕೂಡ ಪಾಪದಲ್ಲಿ ಬಿದ್ದರೆ ಅವನನ್ನು ಬದಲಾಯಿಸುವಂಥದ್ದು ಅಸಾಧ್ಯ. ಇದು ವಾಕ್ಯವು ಹೇಳಿರುವಂಥದ್ದು. ನಾವು ಪಾಪ ಮಾಡ್ತಿದ್ದೇವ ವಾಕ್ಯವನ್ನು ಕೇಳಿದ ನಂತರವೂ, ಸುಳ್ಳನ್ನು ಹೇಳ್ತಿದ್ದೇವ ವಾಕ್ಯವನ್ನು ಕೇಳಿದ ನಂತರವೂ, ಮೋಸ ಮಾಡ್ತಿದ್ದೇವ ವಾಕ್ಯವನ್ನು ಕೇಳಿದ ನಂತರವೂ, ದಯವಿಟ್ಟು ಪಾಪವನ್ನು ಮಾಡೋದು ಬೇಡ ಪ್ರಿಯರೇ. ನಾವು ಯಾಕೆ ಪಾಪ ಮಾಡ್ತೇವೆ? ಕಾಂಪ್ರಮೈಸ್ ಆಗ್ತೇವೆ ತುಂಬ ವಿಷಯಗಳಲ್ಲಿ. ಏನಾಗಲ್ಲ ಅಂತ ಅಂದುಕೊಳ್ತೇವೆ ತುಂಬ ವಿಷಯಗಳಲ್ಲಿ. ಅಂದುಕೊಳ್ಳೋದೇ ಇದೆ ನೋಡಿ ಪ್ರಿಯರೇ, ಅದೇ ದೊಡ್ಡ ತಪ್ಪು. ಸೊ ಪ್ಲೀಸ್ ಬೇಡ. ದೇವರಿಗೆ ಹತ್ತಿರವಾಗಿ ಜೀವಿಸೋಣ, ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಬಿದ್ದೋಗುವುದು ಬೇಡ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. ಎಚ್ಚರಿಕೆ ಇದೆಯಾ ನಮಗೆ? ಎಚ್ಚರವಾಗಿದ್ದೇವ ನಾವು? ವಿ ಶುಡ್ ಬಿ ವೆರಿ ಕೇರ್ಫುಲ್, ವೆರಿ ಕಾಶಿಯಸ್. ನಮ್ಮ ಹತ್ತಿರವಾಗಲಿ ಸುತ್ತಲಾಗಲಿ ಪಾಪವು ಬರಬಾರದು, ಸೈತಾನನು ಬರಬಾರದು. ಸೈತಾನನು ನಿಮ್ಮ ಬಳಿಗೆ ಬಂದರೆ ನೀವು ಅವನನ್ನು ಗದರಿಸಿ ಅವನು ಓಡಿ ಹೋಗ್ತಾನೆ. ಗದರಿಸಿ ಅವನು ಓಡೋಗ್ತಾನೆ. ಗದರಿಸಲ್ಲ, ಬಾ ಅಂತ ಕರಿತೇವೆ, ಇನ್ವೈಟ್ ಮಾಡ್ತೇವೆ. ದೇವರನ್ನ ಇನ್ವೈಟ್ ಮಾಡೋ ಜಾಗದಲ್ಲಿ ಯಾರನ್ನ ಇನ್ವೈಟ್ ಮಾಡ್ತೇವೆ? ಸೈತಾನನ. ನೀನು ಬಾ, ನಾನು ನೋಡ್ಕೊ. ದೇವರು ಬಂದ್ರು ನಾನು ಯುದ್ಧ ಮಾಡ್ತೇನೆ ದೇವ್ರ ಜೊತೆಗೆ, ನೀನು ಬಾ. ದೇವ್ರು ಬಂದ್ರೆ ನಾನು ಯುದ್ಧ ಮಾಡ್ತೀನಿ, ನೀನು ಬಂದು ಮನೆಯಲ್ಲಿರು. ನಿನ್ನ ಫ್ರೆಂಡ್ಸ್ ಇದ್ದಾರಾ? ಇನ್ನೂ 7 ಜನ ಇದ್ದಾರಾ? ಕರ್ಕೊಂಡ್ವಾ. ನಿನಗಿಂತ ಕೆಟ್ಟವರ? ಇನ್ನೂ ಒಳ್ಳೇದು, ಬಾ ಕರ್ಕೊಂಡ್ವಾ. ನನಗಿಂತ ಕೆಟ್ಟವರಾಗಿರುವಂಥ ಮತ್ತೆ 7 ದೆವ್ವಗಳನ್ನು ಕರ್ಕೊಂಬರ್ತೇನೆ ನಿನ್ನ ಮನೆಗೆ. ವೆರಿ ಗುಡ್, ಬಾ ಪಾರ್ಟಿ ಮಾಡ್ಕೊಳ್ಳೋಣ. ಎಲ್ಲರೂ ನರಕಕ್ಕೆ ಹೋಗ್ಬಿಟ್ಟು ಡಿಸ್ಕೋ ಡ್ಯಾನ್ಸ್. ನೋ ಸರ್, ತಪ್ಪು.
ಇದು ತಪ್ಪು ಅಂತ ಗೊತ್ತಾದ ಮೇಲೆ ತಪ್ಪನ್ನು ನಾವು ಬಿಡಬೇಕು. ಇದು ಮೋಸ, ಇದು ದೇವರಿಗೆ ವ್ಯತಿರೇಕವಾದದ್ದು ಎಂದು ಗೊತ್ತಾದರೆ ಅದನ್ನು ನಾವು ದೇವರಿಂದ ನಮ್ಮಿಂದ ದೂರ ಮಾಡಿಕೊಳ್ಳಬೇಕು. ಸೊ ಪ್ಲೀಸ್, ಪಾಪವನ್ನೇನಾದರೂ ಮಾಡ್ತಿದ್ದೇವಾ? ರಹಸ್ಯ ಪಾಪಗಳು. ಎಲ್ಲಿಗೆ ಹೋಗ್ತಿದ್ದೇವೆ, ಏನು ಮಾಡ್ತಿದ್ದೇವೆ, ಏನು ನೋಡ್ತಿದ್ದೇವೆ, ಏನು ಮಾತಾಡ್ತಿದ್ದೇವೆ? ಗಾಡ್ ನೋಸ್ ಎವ್ರಿಥಿಂಗ್. ಗಾಡ್ ನೋಸ್ ಎವ್ರಿಥಿಂಗ್. ವಾಕ್ಯ ತೆಗೆದುಬಿಟ್ಟು ಬೈಬಲ್ ಓದಿದ ತಕ್ಷಣ ಅಪ್ಪ ಎಷ್ಟು ಭಕ್ತಿಯವ್ರಿಗೆ ಅಂತ ನಾವು ಅಂದ್ಕೊಳ್ತೇವೆ. ದೇವರಿಗೆ ಗೊತ್ತು. ಇವನು ಕುರಿ ವೇಷವನ್ನು ಧರಿಸಿಕೊಂಡಿರುವಂಥ ನಾವೆಲ್ಲರೂ ಕೂಡ ಈಗ ಎಲ್ಲಿದ್ದೇವೆ, ಹೆಂಗಿದ್ದೇವೆ ಗೊತ್ತಾ ಪ್ರೇರ? ಕುರಿಗಳಿದ್ದಂಗೆ. ಕುರಿಗಳು ಅಂದರೆ ಕ್ರಿಸ್ತನ ಕುರಿಗಳು, ಕ್ರಿಸ್ತನ ವಾಕ್ಯಗಳನ್ನು ಕೇಳುವಂಥ ಕುರಿಗಳು. ಒರಿಜಿನಲ್ ಏನು? ತೋಳಗಳು. ನಾವು ಏನನ್ನುವಂಥದ್ದು ನಮಗೆ ಗೊತ್ತು. ಕುರಿಗಳ ತೋಳಗಳ. ಕುರಿಗಳಾಗಿದ್ದರೆ ದೇವರಿಗೆ ಸ್ತೋತ್ರ, ದೇವರ ನಾಮಕ್ಕೆ ಮಹಿಮೆ. ತೋಳಗಳಾಗಿದ್ದರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬೇಕು. ಸರಿ ಮಾಡ್ಕೊಳ್ಳೋಣ, ಪಾಪದಿಂದ ದೂರವಾಗೋಣ. ಪಾಪ ಮಾಡುವುದು ಬೇಡ, ಪಾಪವನ್ನು ಎಂಟರ್ಟೈನ್ ಮಾಡುವುದು ಕೂಡ ಬೇಡ. ನಾನು ಪಾಪದ ಪಾಲಿಗೆ ಸತ್ವನಾಗಿದ್ದುಕೊಂಡು ಕ್ರಿಸ್ತನ ಪಾಲಿಗೆ ಮತ್ತೆ ನಾನು ಜೀವಿತನಾಗಿದ್ದೇನೆ. ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಬದುಕುವುದಾದರೆ ನನಗೆ ಕ್ರಿಸ್ತನೇ, ಸಾವಾದರೆ ನನಗೆ. ಸತ್ರೆ ಸತ್ತೋಡ್ಬೇಕು, ದೇವರಿಗೋಸ್ಕರ ಸತ್ತೋಡ್ಬೇಕು. ಸತ್ರೆ ಸತ್ತೋಡ್ಬೇಕು, ವಾಕ್ಯಕ್ಕೋಸ್ಕರ. ಸತ್ರೆ ಸಾಯಬೇಕು, ಸುವಾರ್ತೆ ಹೇಳ್ತಾ ಸತ್ತೋಡ್ಬೇಕು. ನೆನ್ನೆ ಮನೋಜಣ್ಣವ್ರು ಕೂಡ ಹೇಳ್ತಿದ್ರು, ಸತ್ರೆ ಹೆಂಗ್ ಸಾಯ್ಬೇಕು ಗೊತ್ತಾ? ಆ ಥರ ವಾಕ್ಯ ಹೇಳ್ತಾ ಹಂಗೆ ಪಾಟ್ ಅಂತ ಬಿದ್ದೋಡ್ಬೇಕು ಅಷ್ಟೇ. ಸೂಪರ್, ಅದು ಸೂಪರ್. ನಮ್ಮ ಹಳೆ ಬೈಬಲ್ ಕಾಲೇಜಲ್ಲಿ ಪ್ರೇರೆ ಒಂದಿನ ಮೀಟಿಂಗ್ ನಡೀತಿತ್ತು. ಮೀಟಿಂಗ್ ವಾಕ್ಯ ಹೇಳ್ತಿದ್ರು, ತುಂಬ ಚೆನ್ನಾಗಿ ವಾಕ್ಯ ಹೇಳ್ತಿದ್ರು. ಒಳ್ಳೆ ಸೂಟು ಕೋಟ್ ಹಾಕೊಂಡು ಓ ಅಂತ ವಾಕ್ಯ ಹೇಳ್ತಿದ್ರು, ತುಂಬ ಚೆನ್ನಾಗಿ ವಾಕ್ಯ ಹೇಳ್ತಿದ್ರು. ಹೇಳ್ತಿದ್ದಂಗೆ ವಾಯ್ಸ್ ಕಡಿಮೆ ಆಗ್ತಿತ್ತು. ಪಾಪ ಸುಸ್ತಾಗಿದೆಯೇನೋ, ಗಂಟ್ಲು ಒಣಗೋಗಿದೆಯೇನೋ ಅಂತ ಅಂದ್ಕೊಂಡ್ರು. ಸುಸ್ತಾಗಿ ಆಗಿ 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 ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಟ್ರು. ಏನಾಯ್ತಪ್ಪ ಅಂತಂದರೆ ಸತ್ತೋದ್ರು ಅವ್ರು. ಇಲ್ಲ, ವಾಕ್ಯ ಹೇಳ್ತಾ ಸತ್ತೋಗ್ಬಿಟ್ರು ಅವ್ರು. ಯಾರೋ ಅಲ್ಲ, ಹೈದರಾಬಾದಲ್ಲಿ ಇರ್ತಾರೆ ಪ್ರೇಯರ್, ಚಕ್ರಿ ಅಣ್ಣ ಅಂತ ನನಗೆ ಗೊತ್ತವ್ರು, ಭಾವ ಅವರು. ಸತ್ತೋಗ್ಬಿಟ್ರು ಅವ್ರು. ಇಲ್ಲ, ಅವತ್ತು ನಾವೇನು ಅಂದ್ಕೊಂಡು, ಸತ್ರ ಈ ಥರ ಸಾಯ್ಬೇಕು, ಪ್ರಾಣ ಬಿಟ್ಟರೆ ಈ ಥರ ಪ್ರಾಣ. ವಾಕ್ಯ ಹೇಳ್ತಾ ಟಾಪ್ ಅಂತ ಬಿದ್ದುಬಿಡ್ಬೇಕಷ್ಟೇ. ಯಾವನ ಬಂದು ಬುಲೆಟಿಂದ ಶೂಟ್ ಮಾಡಿದ್ರೆ ಹೆಂಗೆ ಬೀಳ್ತಾ ಹಂಗೆ ಬಿದ್ದುಬಿಡ್ಬೇಕಷ್ಟೇ. ದೇವರ ನಾಮದ ಘನತೆಗಾಗಿ ನನ್ನ ಉಸಿರಿರುವ ಕೊನೆಯವರೆಗೂ ನಾನು ನಿನ್ನನ್ನೇ ಮಹಿಮೆ ಪಡಿಸುತ್ತೆ ದೇವರೇ, ನಾನು ಸತ್ತೋಗ್ಬಿಡ್ತೇನೆ. ಯಾವುದೋ ಒಂದು ಕೆಲಸ ಮಾಡ್ತಾ ಸತ್ತೋಗೋದಲ್ಲ. ದೇವರ ಕೆಲಸದಲ್ಲಿ ಸತ್ತೋಗ್ಬಿಟ್ರೆ ಅಪ್ಪ ಇದಕ್ಕಿಂತ ಧನ್ಯತೆ ಇನ್ನೇನಾದರೂ ಇದೆಯಪ್ಪ? ಏನಿದೆ? ಶಿಲುಬೆ ಮೇಲಿರುವಂಥ ಕಳ್ಳನು ಒಳ್ಳೆಯವನ ಕೆಟ್ಟವನವ್ರು, ಅದಕ್ಕೆ ಅವನ ಶಿಲುಬೆಗೆ ಹಾಕಿದ್ದು. ಎಲ್ಲಿಗೋದ ಅವನು? ಕೆಟ್ಟವನು ಪರದೇಶ ಹೆಂಗ್ ಹೋಗ್ತಾನೆ ಸರ್? ಅದು ಕೊನೆಯ ಕ್ಷಣದಲ್ಲಿ ದೇವರನ್ನು ನಂಬಿಕೊಂಡ. ಇನ್ನೇನು ಉಸಿರೋಗುತ್ತೆ, ಅವಾಗ ಯೇಸು ಸ್ವಾಮಿನ ಕೇಳ್ತಿದ್ದೇನೆ, ಸರ್ ನೀವು ಹೋಗ್ತಿರಲ್ಲ ಪರದೈಸಿಗೆ, ನೀನು ನಿನ್ನ ಪರದೈಸಿಗೆ ಹೋಗುವ, ದಯವಿಟ್ಟು ರಿಮೆಂಬರ್ ಮೀ, ನನ್ನನ್ನು ನೆನಪು ಮಾಡಿಕೊ. ಆವಾಗ ಯೇಸು ಸ್ವಾಮಿ ಮಾತು ಕೊಡ್ತಿದ್ದಾರೆ, ಮಿಸ್ಟರ್ ಥೀಫ್, ಕಳ್ಳನೇ, ನಿನ್ನ ಹೆಸರೇನೋ ನನಗೆ ಗೊತ್ತಿಲ್ಲ, ನಿನ್ನ ಹೆಸರಿನ ಜೊತೆಗೆ ನನಗೆ ಸಂಬಂಧವಿಲ್ಲ. ಇವತ್ತು ನಾನು ನಿನಗೆ ಹೇಳ್ತಿದ್ದೇನೆ, ಇವತ್ತೇ ನೀನು ನನ್ನ ಜೊತೆಯಲ್ಲೇ ಪರದೈಸಿ. ಗ್ರ್ಯಾಂಡ್ ವೆಲ್ಕಮ್ ಯೇಸು ಸ್ವಾಮಿಗೆ ಬರ್ತಿದ್ರೆ ಎಲ್ಲರೂ ಹೂವು ಹಾಕ್ಬಿಟ್ಟು ಮ್ಯೂಸಿಕ್ ಹೊಡಿತಿದ್ದಾರೆ, BGM ಹೊಡಿತಿದ್ದಾರೆ ಅಂತ ಅಂದ್ಕೊಳ್ಳಿ. ಯೇಸು ಸ್ವಾಮಿ ಹೋಗ್ತಿರ್ಬೇಕಾದ್ರೆ, ನಡೀತಿರ್ಬೇಕಾದ್ರೆ ಆ BGM ಪಕ್ಕದಲ್ಲಿ ಇನ್ನೊಬ್ಬ ಇರ್ತಾನೆ. ಯಾರು? ಕಳ್ಳನಿಗೆ BGM, ಕಳ್ಳನಿಗೆ ಹೂವು, ಕಳ್ಳನಿಗೆ ಇಷ್ಟೊಂದು ಎಲಿವೇಶನ್ ಬೇಕಾ? ಎಸ್. ಯಾಕಂತಂದರೆ ಅವ್ನು ಮಾಡಿರುವಂಥ ಅದೃಷ್ಟ ಏನಿದೆ ಗೊತ್ತಾ? ಲಾಸ್ಟ್ ಮೂಮೆಂಟಲ್ಲಿ ದೇವರಿಗೋಸ್ಕರ ಬದುಕಕ್ಕೆ ನಿರ್ಣಯ ತೆಗೆದುಕೊಂಡು. ನಮ್ಮ ಜೀವನದಲ್ಲೂ ಕೂಡ ಪ್ರೇರೆ ಎಷ್ಟು ಬದುಕಿದ್ದೇವೆ ಅನ್ನುವಂಥದ್ದು ಪ್ರಾಮುಖ್ಯವಲ್ಲ, ಕೊನೆಯವರೆಗೂ ಇದ್ದೇವಾ ಇಲ್ವಾ? ಲಾಸ್ಟ್ ಮೂಮೆಂಟಲ್ಲಿ ಸ್ನಾನಿಕನಾದಂಥ ಯೋಹಾನನು ಒಳ್ಳೆಯವನ ಕೆಟ್ಟವನ? ಲಾಸ್ಟ್ ಮೂಮೆಂಟಲ್ಲಿ ತಪ್ಪು ಮಾಡ್ಬಿಟ್ಟ. ಲಾಸ್ಟ್ ಮೂಮೆಂಟಲ್ಲಿ ಏನಂತ ಕೇಳ್ದ? ಬರಬೇಕಾಗಿರುವಂಥವನು ನೀನೇನಾ, ಇನ್ಯಾರಿಗೋಸ್ಕರನಾದ್ರು ನಾವು ಕಾಯಬೇಕಾ ಅಂತ ಕೇಳ್ದ. ಅಷ್ಟೇ, ಮುಗಿದಾಯ್ತು. ಅವಾಗ ಯೇಸು ಸ್ವಾಮಿ ಹೇಳುವಂಥ ಮಾತು, ಪರಲೋಕದಲ್ಲಿ ಅಲ್ಪನು ನಿನಗಿಂತ
ಉನ್ನತವಾಗೇ ಇರ್ತಾನೆ, ನಿನಗಿಂತ ಶ್ರೇಷ್ಠವಾಗಿರ್ತಾನೆ. ಅಂದರೆ ಪರಲೋಕಕ್ಕೇನೋ ಹೋಗಿದ್ದಾನೆ ಯೋಹಾನನು. ಇಷ್ಟು ಸೇವೆ ಮಾಡಿ, ಇಷ್ಟು ಜನರನ್ನ ರಕ್ಷಣೆಗೆ ತಂದು, ಇಷ್ಟು ಜನರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟು, ಕೊನೆಗೆ ಅತ್ಯಲ್ಪನಾಗಿರುವಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಇಷ್ಟು ವಾಕ್ಯ ಕೇಳಿ, ಇಷ್ಟು ಜನ ನಾವು ದೇವರಿಗೋಸ್ಕರ ಬದುಕಿ ಪ್ರಿಯರೇ, ಕೊನೆಯ ಸ್ಥಿತಿಯಲ್ಲಿ ನಾವು ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂಥ ಆಲೋಚನೆ ಆಗಲಿ ನಮಗಾದರೂ ಬಂತ, ದೇವರು ನಮ್ಮನ್ನು ನೀನು ಬಂದ್ಬಿಡು, ಇಷ್ಟು ದಿನ ಮಾಡ್ಬಿಟ್ಟಿದ್ದೆಲ್ಲ ಬಂದ್ಬಿಡು, ನೋ, ಒದ್ದೋಡಿಸ್ತಾರೆ. ನೀನು ಯಾರೋ ನನಗೆ ಗೊತ್ತಿಲ್ಲ, ಗೆಟ್ ಔಟ್, ಗೆಟ್ ಔಟ್. 10 ಜನ ಸ್ತ್ರೀಯರು ದೀಪ ಹಿಡ್ಕೊಂಡಿದ್ದಾರೆ, ಮದುವೆ ಗಂಡು ಬರ್ತಿದ್ದಾನೆ, ರಾತ್ರಿ ಆಯಿತು, ಲೇಟ್ ಆಗೋಯ್ತು, 5 ಜನ ದೀಪ ಹಚ್ಕೊಂಡಿಲ್ಲ, ಇನ್ನು 5 ಜನ ದೀಪ ಹಚ್ಕೊಂಡ್ಬಿಟ್ಟು ಬರ್ತಾನೆ 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 ಅಂತ ಅಂದ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಖಾಲಿ ಮಾಡ್ಕೊಂಡ್ರು. ರಾತ್ರಿ 12 ಗಂಟೆಲಿ ಹೋಗ್ತಿದ್ದಾರೆ ಅಂಗಡಿ ಹತ್ರ, ಯಾವುದಕ್ಕೆ? ಎಣ್ಣೆಗೋಸ್ಕರ. ಆ ಟೈಮ್ ಒಳಗಡೆ ಮದುವೆ ಗಂಡು ಬಂದ, ಡೋರ್ ಕ್ಲೋಸ್ ಆಯಿತು, 5 ಜನ ಹೋದ್ರು, 5 ಜನ ಒಳಗಿದ್ದಾರೆ. ದೀಪದೆಣ್ಣೆ ತಗೊಂಡು ಹೋಗ್ಬಿಟ್ಟು ಡೋರ್ ನಾಕ್ ಮಾಡ್ತಿದ್ದಾರೆ, ಸ್ವಾಮಿ ನಾವು ಬರೋದಾ ಅಂತ ಕೇಳ್ತಿದ್ದಾರೆ. ಅವಾಗ ಒಳಗಿಂದ ಚಿಕ್ಕದಾಗಿ ಡೋರ್ ಓಪನ್ ಮಾಡಿಬಿಟ್ಟು, ಯಾರು ನೀವು? ನಾವು ದೀಪ ನೋಡಿ, ಎಣ್ಣೆ ನೋಡಿ ನೋಡಿ ಒಳಗೆ ಬರ್ತೀವಿ, ಇನ್ವೈಟ್ ಮಾಡಕ್ಕೆ ಬಂದವರು. ನೋ, ಐ ಡೋಂಟ್ ನೋ ಯು. ನೀವು ಯಾರೋ ನಾನು ಅರಿಯೇ, ಗೆಟ್ ಔಟ್, ಇಲ್ಲಿಂದ ಹೊರಟೋಗಿ. ಯೇಸು ಸ್ವಾಮಿ ಕೂಡ, ಸ್ವಾಮಿ ನಿನ್ನ ಸಭೆಗೆ ಬಂದಿದ್ದೇನೆ, 3 ದಿನ ಸೆಮಿನಾರ್ಗೆ ಹೋಗಿದ್ದೇನೆ, ಎಕ್ಸಾಮ್ ಕೂಡ ಬರೆದಿದ್ದೇನೆ, ಪಾಸು ಫೇಲ್ ಅನ್ನೋದು ಕೇಳಬೇಡ, ಬಟ್ ಬರೆದಿದ್ದೇನೆ. ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ರಾಮಪಾಶ್ರು ಮತ್ತೆ ಇಟ್ರು ಏನದು ಸೆಮಿನಾರು, ಸಾಲ ಮಾಡಿ ಹೋದೆ, ಪರಲೋಕ ಕೊಡು ದೇವ್ರೆ. ಹತ್ರ ದೇವ್ರೆ ಹೇಳ್ತಾರೆ ಗೊತ್ತಾ? ವೆರಿ ಗುಡ್, ನಿನ್ನ ಆಸಕ್ತಿಗೆ ನಾನು ಮೆಚ್ಚಿದೆ, ವೆರಿ ಗುಡ್ ವೆರಿ ಗುಡ್. ಸೆಮಿನಾರ್ಗೆ ಹೋದ, ವೆರಿ ಗುಡ್, ಬಲ ಬೇಷ್ ಬೇಷ್. ವಾಕ್ಯ ಹೇಳಿದ್ರ, ಹೇಳೋರು ದಿನಕ್ಕೆ 7-8 ಕ್ಲಾಸು, ಪಾಪ ತಲೆ ಕೆಟ್ಟೋಯ್ತು. ಎಷ್ಟು ವಾಕ್ಯದ ಪ್ರಕಾರವಾಗಿ ಬದುಕಿದೆ ಮಗನೇ? ನನ್, 0, ಶೂನ್ಯ. ಹಾಗಾದ್ರೆ ನೀನು ಯಾರೋ ನನಗೆ ಗೊತ್ತಿಲ್ಲ, ಏನು ನಿನ್ನ ಹೆಸರು ಅಂತಾರೆ ಅವಾಗ ದೇವರು. ಅವಾಗ ದೇವರು ಕೇಳ್ತಾರೆ, ವಾಟ್ಸ್ ಯುವರ್ ನೇಮ್? ಸೊ ಪ್ಲೀಸ್, ದೇವರಿಗೆ ವ್ಯತಿರೇಕವಾಗಿ ಜೀವಿಸೋದು ಬಿಡ. ಪಾಪವನ್ನು ಅಂಟಿಸಿಕೊಳ್ಳುವುದಾದರೆ ಪ್ರಿಯರೇ, ಪಾಪವು ಪರಲೋಕಕ್ಕೆ ಹೋಗುವುದು ಅಸಾಧ್ಯ, ಅಸಾಧ್ಯ. ಅದಕ್ಕೆ ಹೇಳ್ತಿದ್ದೇನೆ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ. ಶ್ರಮೆಗಳು ಬಂದರೂ ಬೀಳಬೇಡಿ, ಶೋಧನೆಗಳು ಬಂದರೂ ಬೀಳಬೇಡಿ, ನನ್ನವರೆಂದುಕೊಂಡವರ ವ್ಯತಿರೇಕವಾಗಿ ಮಾತನಾಡಿದರೂ ಬೀಳಬೇಡಿ, ನನ್ನವರೆಂದುಕೊಂಡವರ ನನ್ನಿಂದ ದೂರವಾದರೂ ಬಿದ್ದು ಹೋಗಬೇಡಿ. ಯಾಕೆಂತಂದರೆ ಕರೆದಾತನು ನಂಬಿಗಸ್ತನು, ಕರೆದಾತನು ಕೈ ಬಿಡುವಂಥ ದೇವರು ಅಲ್ಲ ಪ್ರೇರಿತು. ಪ್ಲೀಸ್, ದೇವರಿಂದ ದೂರ ಆಗೋದಕ್ಕೆ ಕಾರಣಗಳನ್ನು ನೋಡ್ಕೊಳ್ಬೇಡಿ, ದೇವರಿಗೆ ಹತ್ತಿರವಾಗೋದಕ್ಕೆ ಕಾರಣಗಳನ್ನು ಇಟ್ಕೊಳ್ಳಿ. ಇಷ್ಟು ವರ್ಷದಿಂದ ದೇವ್ರನ್ನ ನಂಬ್ಕೊಂಡಿದ್ದೆ, ದೇವ್ರು ಏನು ಮಾಡಿದ್ದಾರೆ ನನಗೆ ಅಂತ ಯಾರಾದರೂ ಕೇಳಿದ್ರೆ, ವಾಟ್ ವಿಲ್ ಯು ಆನ್ಸರ್? ನಾನು ಇನ್ನೂ ಅದೇ ಮನೇಲೇ ಇದ್ದೇನೆ, ಇನ್ನೂ ಅದೇ ಬಾಡಿಗೆ ಮನೇಲಿ, ಅದೇ ಶೀಟ್ ಮನೇಲಿ ಇದ್ದೇನೆ. ನೋ, ದೇವರನ್ನು ನಂಬಿಕೊಳ್ಳೋದಕ್ಕೆ ದೇವರು ನನಗೆ ಕೊಟ್ಟಿರುವಂಥದ್ದು ನಿನಗೆ ಅರ್ಥ ಆಗಲ್ಲ, ನಿನಗೆ ಅರ್ಥ ಆಗಲ್ಲ, ನಿನಗೆ ಹೇಳಿದ್ರೂ ಅರ್ಥ ಆಗಲ್ಲ. ನಾನು ಹೇಳಲ್ಲ, ಗೆಟ್ ಔಟ್. ನೀನು ಏನು ಅಂದ್ಕೊಳ್ತೀಯ ಅಂದ್ಕೊ, ನೀನು ಏನು ಅಂದ್ಕೊಳ್ತೀಯ ಅಂದ್ಕೊ, ನೀನು ನಾನು ಹುಚ್ಚ ಅಂದ್ಕೊಳ್ತೀಯ ಅಂದ್ಕೋ, ನಾನು ಕೆಟ್ಟ ಅಂದ್ಕೋ, ನಾನು ಏನನ್ನೋದು ನನಗೆ ಗೊತ್ತು, ನನ್ನ ದೇವರಿಗೆ ಗೊತ್ತು. ಹಾಗಾಗಿ ಪಾಪವನ್ನು ಮಾಡೋದು ಬೇಡ ಪ್ರಿಯರೇ. ವಾಕ್ಯವನ್ನು ಕೇಳಿದ ನಂತರವೂ ಕೂಡ ಪಾಪ ಮಾಡಿದರೆ ನಮಗಿಂತ ದೌರ್ಭಾಗ್ಯರು ಮತ್ತಿನ್ಯಾರು? ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ ಸ್ವಾಮಿ. ಕರ್ತನೆ, ಈ ದಿನ ನಿಮ್ಮ ಮಾತುಗಳನ್ನು ಹೇಳಲು ಕೇಳಲು ಕೃಪೆ ಮಾಡಿದ್ದೀರ ಸ್ವಾಮಿ, ನಿಮಗೆ ವಂದನೆಗಳು. ಪಾಪವು ಭಯಂಕರವಾದದ್ದು, ಆ ಭಯಂಕರವಾದಂಥ ಪಾಪವು ಸ್ವಾಮಿ ನಮ್ಮ ಜೀವನದಲ್ಲಿ ಸ್ವಾಮಿ ಅನೇಕ ರೂಪದಲ್ಲಿ ಬಂದು ನಮ್ಮನ್ನು ಬೀಳಿಸೋದಕ್ಕೆ, ನಿಮ್ಮಿಂದ ದೂರ ಮಾಡುವುದಕ್ಕೆ ಕರ್ತನೆ, ಅದು ಬರುವಾಗ ನಮ್ಮನ್ನು ನಾವು ಎಚ್ಚರಪಡಿಸಿಕೊಂಡು ನಿಮ್ಮಿಂದ ದೂರವಾಗದಂತೆ ನಮ್ಮ ಹೃದಯಗಳನ್ನು ಕಾಯೋ ನಿಮ್ಮ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಅಂಗೀಕರಿಸೋರಾಗಿರುವಂತೆ ನಮಗೆ ಸಹಾಯ ಮಾಡಿ. ಈ ದಿನ ಮಾತುಗಳನ್ನು ಕೇಳಿರುವಂತೆ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ ಸ್ವಾಮಿ. ಕೇಳಲಿರುವಂಥ ಮಾತುಗಳನ್ನು ಬಿಟ್ಟು ಬಿಡದೆ ಹೃದಯಗಳಲ್ಲಿ ಇಟ್ಟುಕೊಂಡು ನಿಮಗೋಸ್ಕರ ಉನ್ನತವಾಗಿ ಬದುಕುತ್ತಾ ನಿಮ್ಮ ನಾಮವನ್ನು ಪ್ರಕಟಿಸುವುದಕ್ಕೋಸ್ಕರ ಸ್ವಾಮಿ ಅನೇಕ ಕಾರ್ಯಗಳನ್ನು ಮಾಡುವಂತೆ ಸಹಾಯ ಮಾಡಿ. ಏಕೆಂತಂದರೆ ಸ್ವಾಮಿ, ನೀವು ನಮಗೋಸ್ಕರ ಎಷ್ಟೋ ಮಾಡಿದಿರ ಸ್ವಾಮಿ, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದೀರ ಸ್ವಾಮಿ. ಪ್ರಾಣವನ್ನು ಕೊಟ್ಟ ನಿಮಗೋಸ್ಕರ ನಾವೇನಾದರೂ ಈ ಜೀವನದಲ್ಲಿ ಮಾಡುವಂತೆ ನಿಮ್ಮ ಕೃಪಾಹಸ್ತವನ್ನು ನಮ್ಮ ಮೇಲೆ ಚಾಚಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಬಲಪಡಿಸಿ ಕರ್ತನೆ. ಇದುವರೆಗೂ ನಡೆಸಿದಂಥ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. 2ನೇ ದಿನದ ಸಂಜೆಯ ಕಾಲದವರೆಗೂ ನಮ್ಮೆಲ್ಲರನ್ನು ನಡೆಸಿದ್ದೀರ, ನಿಮಗೆ ವಂದನೆಗಳು.
ಈ ಒಂದು ದಿನದಲ್ಲಿ ಸಾಯಂಕಾಲದ ವೇಳೆಯಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿಯೂ ನಾಳೆಯ ದಿನದಲ್ಲಿ ನಡೆಯುವಂಥ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿಯೂ ನೀವು ಜೊತೆಗಾರನಾಯ್ದುಕೊಂಡು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದುವರೆಗೂ ನಡೆಸಿದಂಥ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯ ಅಂತ ದೇವರೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ 6 ಗಂಟೆಗೆ ನಾವೆಲ್ಲರೂ ಕೂಡ ಮತ್ತೆ ಸಭೆಯಾಗಿ ಇಲ್ಲಿ ಸೇರಿ ಬರೋಣ. ಸೊ ಪ್ಲೀಸ್ ಡೋಂಟ್ ಬಿ ಲೇಟ್. ಆದಷ್ಟು ಬೇಗ ನಾವು ಮತ್ತೆ ಇಲ್ಲಿಗೆ ಸೇರಿ ಬರೋಣ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.